ಹಲೋ ಎವ್ರಿವನ್, ವೆಲ್ಕಮ್ ಟು KNO ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋ ಮಾಡ್ತಾ ಇರೋದು ನಾವು ಯಾರ್ಯಾರು ಫೋರ್ತ್ ಇಯರ್ ನರ್ಸಿಂಗ್ ಅಂದರೆ ಫೋರ್ತ್ ಇಯರ್ BSc ನರ್ಸಿಂಗ್ ಈಗ ನಾಳೆ ಏನು ಎಕ್ಸಾಮ್ ಮುಗಿಯುತ್ತೆ ನಿಮಗೆ. ಸೊ ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಡೈರಾಮದಲ್ಲಿ ತುಂಬ ಜನ ಇದ್ದೀರಾ. ಸೊ ನನಗೆ ತುಂಬ ಜನ ಕಾಲ್ ಮಾಡಿ ಕೇಳ್ತಾ ಇದ್ರು, ಸರ್ ಏನು ಮಾಡಬೇಕು, ನಾವು ಫೋರ್ತ್ ಇಯರ್ ಕಂಪ್ಲೀಟ್ ಆಗುತ್ತೆ ನಂದು, ಏನು ಮಾಡಬೇಕು ಅಂದರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋಗ್ಲಾ ಅಥವಾ ಯಾವ್ದಾದ್ರು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾಡಲಾ, ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಂಗೆ ಕೇಳ್ತಾ ಇದ್ರು. ಸೊ ನಮ್ದು ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ, ನಮ್ದು KNO ಅಕಾಡೆಮಿ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಫ್ರಮ್ ಕರ್ನಾಟಕ ಓಕೆನಾ ಗೌರ್ಮೆಂಟ್ ಜಾಬ್ಸ್ ಅನ್ನು ತಗೊಬೇಕು ಅಷ್ಟೇ. ಯಾಕೆಂತಂದ್ರೆ ನಮ್ಮ ನರ್ಸಿಂಗಿಗೆ ಬರ್ತಕ್ಕಂಥವ್ರು ಯಾರು ಶ್ರೀಮಂತರಲ್ಲ, ಎಲ್ಲರೂ ಮಿಡಲ್ ಕ್ಲಾಸ್ ಆಗಿರ್ತೀರ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಒಂದು ಲೈಫ್ ಸೆಕ್ಯೂರ್ ಆಗಿರ್ತಕ್ಕಂಥ ಒಂದು ಜಾಬ್ ಅನ್ನು ತಗೊಬೇಕಾಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ಲೈಫ್ ಸೆಕ್ಯೂರ್ ಆಗಿರ್ತಕ್ಕಂಥ ಜಾಬ್ ಬೇಕು ಅಂತ ನಮಗೆ ಒಂದು ಗೌರ್ಮೆಂಟ್ ಜಾಬ್ ಬೇಕು. ಓಕೆ, ಪ್ರೈವೇಟ್ ಹಾಸ್ಪಿಟಲ್ ಜಾಬ್ಸ್ ಇದೆ, ಟೀಚಿಂಗ್ ಇದೆ, ಕಾಂಟ್ರಾಕ್ಟ್ ಬೇಸ್ ಇದೆ, ಇದೆಲ್ಲ ಇರುತ್ತೆ. ಬಟ್ ಅದು ಯಾವ್ದು ನಿಮಗೆ ಪರ್ಮನೆಂಟ್ ಅಲ್ಲ. ಓಕೆನಾ, ನಮ್ದು ಏನಪ್ಪಾ ಅಂತಂದ್ರೆ ಹ್ಯಾಪಿ ಲೈಫ್ ಅನ್ನ ಲೀಡ್ ಮಾಡಬೇಕು, ನಮಗೆ ಒಂದೊಳ್ಳೆ ಸೆಕ್ಯೂರ್ ಆಗಿರ್ತಕ್ಕಂಥ ಜಾಬ್ ಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ನೋಡೋಣ. ನಾನಿಲ್ಲಿ ನಿಮಗೆ ಬೇರೆ ಆಪರ್ಚುನಿಟೀಸ್ ಯಾವ್ದು ಹೇಳ್ತಾ ಇಲ್ಲ. ಓಕೆ, ನರ್ಸಿಂಗ್ ಆದ್ಮೇಲೆ ಆಪರ್ಚುನಿಟೀಸ್ ಅನ್ನ ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು ಓನ್ಲಿ ಒನ್ ಇಂಟೆನ್ಷನ್, ಅದು ಟು ಗೆಟ್ ದ ಗೌರ್ಮೆಂಟ್ ಜಾಬ್. ಓಕೆ, ಗೌರ್ಮೆಂಟ್ ಜಾಬ್. ಬೇರೆ ಬೇರೆ ಆಪರ್ಚುನಿಟೀಸ್ ಅಲ್ಲಿದೆ, ಅದನ್ನ ನಮ್ಮ ಇನ್ನೊಂದು ವಿಡಿಯೋದಲ್ಲಿ ಬೇಕಾದ್ರೆ ನೋಡೋಣ. ಅಂದ್ರೆ ನರ್ಸಿಂಗ್ ಆದ್ಮೇಲೆ ಏನೇನು ಮಾಡಬಹುದು, ಯಾವೆಲ್ಲ ಆಪರ್ಚುನಿಟೀಸ್ ಅಂತ ಹೇಳ್ಬಿಟ್ಟು ಅದನ್ನ ನೋಡೋಣ. ಬಟ್ ನಾನು ಇವತ್ತು ವಿಡಿಯೋ ಮಾಡ್ತಿರ್ತೇನಪ್ಪ ಅಂತಂದ್ರೆ ನಿಮಗೆ ಬೇಗನೆ ಮೋಟಿವೇಟ್ ಮಾಡಬೇಕು ಅಂತ. ಅಂದ್ರೆ ನರ್ಸಿಂಗ್ ಕೋರ್ಸ್ ಮುಗಿದ ತಕ್ಷಣನೇ ನಾನು ಜಾಬ್ ತಗೊಬೇಕು ಅಂತ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ನಾನು ಮೊನ್ನೆ ಒಂದು ಒಬ್ಬರದ ಇಂಟರ್ವ್ಯೂ ಮಾಡಿದೀವಿ, ಪೂಜಾ ಕಾಡಲಿಗೆ ಅಂತ ಹೇಳ್ಬಿಟ್ಟು. ಅವ್ರು ಏನಪ್ಪಾ ಅಂತಂದ್ರೆ ಜಸ್ಟ್ ಕೋರ್ಸ್ ಕಂಪ್ಲೀಷನ್ ಆಗಿ ವಿತಿನ್ 6 months, ಓಕೆ, ವಿತಿನ್ 6 months ಒಳಗಡೆ ಅವರು ಜಾಬ್ ತಗೊಂಡ್ರು. ಓಕೆ, ಜಾಬ್ ತಗೊಂಡು ಹೇಗೆ ತಗೊಂಡ್ರು ಅಂತ ನಾನು ಆಲ್ರೆಡಿ ಇಂಟರ್ವ್ಯೂ ಮಾಡಿದ್ದೆ, ಬೇಕಾದ್ರೆ ನೀವು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಬಹುದು. ಓಕೆ, ಅವ್ರು ಜಾಯ್ನ್ ಆಗುವಾಗ ಅವ್ರ ಹತ್ರ ಕಾನ್ವೊಕೇಶನ್ ಕೂಡ ಇರಲಿಲ್ಲ. ಅಂದ್ರೆ ಅಷ್ಟು ಬೇಗನೆ ಅವ್ರು ಕ್ರ್ಯಾಕ್ ಮಾಡ್ಕೊಂಡ್ರು. ಸೊ ಹೆಂಗೆ ಅಂತಂದ್ರೆ, ಈಗ ನಾರ್ಸೆಟ್ ಅಂತ ಇದೆ, ನಾರ್ಸೆಟ್ ಏನಪ್ಪಾ ಅಂತಂದ್ರೆ ಎವ್ರಿ 6 months ಒಂದ್ಸರಿ ಕಾಲ್ ಆಗ್ತಾ ಇದೆ. ಈಗ ಮತ್ತೆ ನೆಕ್ಸ್ಟ್ ಮಾರ್ಚ್ಗೆ ಬರುತ್ತೆ. ಓಕೆನಾ, ಮಾರ್ಚ್ ಏಪ್ರಿಲ್ ಅಲ್ಲಿ ರಿಕ್ರೂಟ್ಮೆಂಟ್ ಓಪನಿಂಗ್ ಆಗುತ್ತೆ. ನೀವು ಬೇಗ ಏನ್ ಮಾಡ್ತೀರಾ ಅಂದ್ರೆ ನಿಮ್ ರಿಸಲ್ಟ್ ಬಂದ ತಕ್ಷಣ ಏನ್ ಮಾಡ್ತೀರಾ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡ್ಕೊಂಡ ತಕ್ಷಣ ಯು ಕ್ಯಾನ್ ಅಪ್ಲೈ ಫಾರ್ ದ ನಾರ್ಸೆಟ್ ಅಪ್ಲೈ ಮಾಡಿ. ನಾರ್ಸೆಟ್ ಅಲ್ಲಿ ಮಿನಿಮಮ್ ಏನಂದ್ರೆ 2000 ಮೇಲೆ ಪೋಸ್ಟ್ ಬರುತ್ತೆ. ಓಕೆ, ಅಲ್ಲಿ 80-20 ಎಲ್ಲ ಇದೆ, ರೇಷಿಯೋ ಇದೆ, ಅದೆಲ್ಲ ಇದೆ. ಅದ್ರ ಬಗ್ಗೆ ನಿಮಗೆ ಥಿಂಕ್ ಮಾಡಕ್ ಹೋಗ್ಬಿಡಿ. ನಿಮಗೆ ಬೇಕಾಗಿರೋದು ಒಂದು ಪೋಸ್ಟ್ ಅಷ್ಟೇ. ಸೊ ಅದಕ್ಕೋಸ್ಕರ ನೀವು ಟ್ರೈ ಮಾಡಿ. ಓಕೆನಾ, ಸೊ ಇದನ್ನೆಲ್ಲ ಹೇಳ್ಬೇಕು ಅಂತಂದ್ರೆ ನಿಮಗೆ ಒಬ್ಬ ರೈಟ್ ಪರ್ಸನ್ ಬೇಕಾಗಿರುತ್ತೆ. ಸೊ ಆ ರೈಟ್ ಪರ್ಸನ್ ಹತ್ರ ಮಾತ್ರ ನೀವು ಕೇಳಬೇಕಾಗುತ್ತೆ. ಓಕೆ, ಸೊ ನನ್ನ ಹೆಸರು ಧನಂಜಯ ಪಾಟೀಲ್ ಅಂತ ಹೇಳ್ಬಿಟ್ಟು ನಾನು ಏಮ್ಸ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ, ಏಮ್ಸ್ BB ನಗರಲ್ಲಿ. ಸೊ ನಾವು ನರ್ಸಿಂಗ್ ಪಾಸ್ ಆಗಿದ್ದು ಯಾವಾಗಪ್ಪ ಅಂತಂದ್ರೆ, ನಾವು ನರ್ಸಿಂಗ್ ಪಾಸ್ ಆಗಿದ್ದು 2013 ಓಕೆ, 2013 ನಾನು BSc ನರ್ಸಿಂಗ್ ಅನ್ನ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಆಮೇಲೆ 2017 ನಂದು MSc ಕಂಪ್ಲೀಟ್ ಆಗುತ್ತೆ. MSc ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ನಾನು ಹೇಳ್ತೀನಿ ಇನ್ನೊಂದು, ನಾನು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ ಕೂಡ ಮಾಡಿದ್ದೀನಿ. ಸೊ ಅದನ್ನ ನೆಕ್ಸ್ಟ್ ನಿಮ್ಗೆ ಹೇಳ್ತೀನಿ, ಮಾಡಿದ್ರೆ ಯೂಸ್ ಇದೆಯಾ ಯೂಸ್ ಇಲ್ವಾ ಅಂತ ಹೇಳ್ತೀನಿ. ಓಕೆ, ಸೊ ಇಷ್ಟಾದ್ಮೇಲೆ ನನಗೆ ನೋಡಿ, ನೀವು ಅನ್ಕೊಬಹುದು 2013 ಆದ್ರೂ ಕೂಡ ನಾನು ಎಕ್ಸಾಮ್ಸ್ ಅನ್ನು ಕ್ರ್ಯಾಕ್ ಮಾಡೋದಕ್ಕೆ, ಅವೇರ್ನೆಸ್ ಬರೋದಕ್ಕೆ ನನಗೆ 2020 ತನಕ ಟೈಮ್ ತಗೊಂಡಿ. ನಾನು 2020 ಅಲ್ಲಿ ತನಕ ನಮ್ಗೆ ಗೊತ್ತಿಲ್ಲ ಅಂದ್ರೆ, ಸೊ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಎಷ್ಟೊಂದು ಸ್ಯಾಲ್ರಿ ಇದೆ, ಓಕೆನಾ, ಕ್ರ್ಯಾಕ್ ಮಾಡೋದು ಹೇಗೆ, ಏನ್ ಓದ್ಬೇಕು, ನೀವೇನ್ ಥಿಯರಿ ಏನ್ ಓದ್ತಾ ಇದ್ದಾರೆ ಈಗ, ಅದಕ್ಕೂ ಮತ್ತೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ತುಂಬಾ ಡಿಫರೆನ್ಸ್ ಇರುತ್ತೆ. ಓಕೆ, ಸೊ ನೀವೇನ್ ಮಾಡ್ತೀರಾ, ನಮ್ಮ ಒಂದು KNO ಅಕಾಡೆಮಿದು ವಾಟ್ಸ್ಆಪ್ ಗ್ರೂಪ್ ಇದಾವೆ. ಓಕೆ, ಅದರಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ, ಕ್ವಶನ್ಸ್ ಎಲ್ಲ ಪ್ರತಿದಿನ ಡಿಸ್ಕಸ್ ಮಾಡ್ತೀವಿ. ಸೊ ಅದರಲ್ಲಿ ನೀವು ಜಾಯ್ನ್ ಆಗ್ಬಿಟ್ಟು ನೋಡ್ಬೋದು. ಓಕೆನಾ, ನನ್ನ ಗ್ರೂಪ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಜಾಯ್ನ್ ಆಗ್ಬೋದು. ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಯಾರ್ಯಾರು ಪಾಸ್ಔಟ್ ಆಗ್ತಾ ಇದ್ದೀರಾ ಅವ್ರಿಗೆ ಶೇರ್ ಮಾಡಿ. ಮಾಡಿದ ತಕ್ಷಣ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಏನಪ್ಪಾ ಅಂತಂದ್ರೆ, ಸೊ ಪ್ರೀವಿಯಸ್ ಕ್ವಶನ್ಸ್ ಎಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. ಅಂದ್ರೆ ಯಾವ ತರ ಕ್ವಶನ್ ಕೇಳ್ತಾರೆ, ಅದನ್ನ ಆ ಕ್ವಶನ್ಸ್ ಅನ್ನ ನೀವೇನ್ ಥಿಯರಿಯಲ್ಲಿ ಓದಿರ್ತಾರಲ್ವಾ, ಅದು ಓನ್ಲಿ ಒಂದು 20-30% ನೀವು ಓದಿರ್ತಕ್ಕಂಥ ಥಿಯರಿ ಓನ್ಲಿ 20-30% ಅಷ್ಟೇ ನಿಮಗೆ ಹೆಲ್ಪ್ ಆಗುತ್ತೆ ಯಾವ್ದ್ರಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ. ಉಳಿಕೆ ಇರೋದೆಲ್ಲ ಏನಪ್ಪಾ ಅಂತಂದ್ರೆ ಎಲ್ಲ ಕ್ಲಿನಿಕಲ್ ಬೇಸ್ಡ್ ಕ್ವಶನ್ಸ್, ಪ್ರಾಕ್ಟಿಕಲ್ ಬೇಸ್ಡ್ ಕ್ವಶನ್ಸ್. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಕೆಲವು ಇದು ಪ್ರೈವೇಟ್ ಕಾಲೇಜಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ನಿಮಗೆ ಕ್ಲಿನಿಕಲ್ ಪೋಸ್ಟಿಂಗ್ಸ್ ಅನ್ನ ಸರಿಯಾಗಿ ಹಾಕೋದಿಲ್ಲ. ಸೊ ಆ ಟೈಮಲ್ಲಿ ನೀವು ಕಲ್ತ್ಕೊಂಡಿರಲ್ಲ. ಸೊ ಅವ್ರು ಏನ್ ಮಾಡ್ಬೇಕು, ಒಂದು. ಎರಡನೇದೇನಪ್ಪಾ ಅಂತಂದ್ರೆ, ಕೆಲವು ಗೌರ್ಮೆಂಟ್ ಕಾಲೇಜಸ್ ಇರುತ್ತೆ. ಸೊ ಅವರಿಗೆ ನಿಮಗೆ ಕಂಪ್ಲೀಟ್ ಆಗಿ ಕ್ಲಿನಿಕಲ್ ಪೋಸ್ಟಿಂಗ್ ಆಗಿರ್ತಾರೆ, ಎಲ್ಲ ಕೆಲಸ ನೀವು ಮಾಡಿರ್ತಾರ. ಸೊ ಅವ್ರು ಏನ್ ಮಾಡಬಹುದು, ಓಕೆನಾ, ಅಂದ್ರೆ ಈಗ 2 types. ಓಕೆನಾ, ಒಂದು ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಇರೋರು ಒಂದು, ಓಕೆನಾ, ಎಕ್ಸ್ಪೀರಿಯನ್ಸ್ ಇದೆ ನನಗೆ, ಕ್ಲಿನಿಕಲ್ದು ಎಕ್ಸ್ಪೀರಿಯನ್ಸ್ ಇದೆ, ಓಕೆನಾ, ಎಕ್ಸ್ಪೀರಿಯನ್ಸ್ ಇಲ್ಲ.
ಅಂದ್ರೆ ಮೇ ಬಿ ಸಮ್ ಪ್ರೈವೇಟ್ ಕಾಲೇಜಸ್ ಓಕೆ ಅವರು ನಿಮಗೆ ಸರಿಯಾಗಿ ಪೋಸ್ಟಿಂಗ್ಸ್ ಹಾಕಿರಲ್ಲ. ಬಟ್ ಗೌರ್ಮೆಂಟ್ ಹಾಸ್ಪಿಟಲ್ ಅಂತಂತಂದ್ರೆ ಕಂಪಲ್ಸರಿ ನಿಮಗೆ ಪೋಸ್ಟಿಂಗ್ಸ್ ಹಾಕಿರ್ತಾರೆ. ಸೊ ಇವ್ರು ಏನ್ ಮಾಡ್ಬೇಕು ಅಂತ ಡೀಟೇಲ್ಸ್ ನೋಡೋಣ. ಓಕೆ, ಆಮೇಲೆ ನಾನು ಆಪರ್ಚುನಿಟೀಸ್ ಅನ್ನು ನಿಮ್ಗೆ ಹೇಳ್ತಾ ಹೋಗ್ತಾ ಇಲ್ಲ, ಇಲ್ಲಿ ಓನ್ಲಿ ಆಪ್ಷನ್ ಅಷ್ಟೇ ನಾನು ಹೇಳ್ತೀನಿ. ಏನಪ್ಪಾ ಅಂತಂದ್ರೆ BSc ನರ್ಸಿಂಗ್ ಕಂಪ್ಲೀಟ್ ಆದ ತಕ್ಷಣ ನೀವು ವಿತಿನ್ 6 months ಅಲ್ಲಿ ಹೇಗೆ ಗೌರ್ಮೆಂಟ್ ಜಾಬ್ ಅನ್ನು ತಗೊಬೇಕು ಅಂತ ನನ್ನ ಇಂಟೆನ್ಷನ್ ಅಷ್ಟೇ. ಆಮೇಲೆ ಎಲ್ಲಾ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೂ ಕೂಡ ನಮ್ಮ ಕನ್ನಡದವ್ರು ಇರಬೇಕು. ನಮ್ದು ಮೇನ್ ಗೋಲ್ ಏನಪ್ಪಾ ಅಂತಂದ್ರೆ ಹೆಚ್ಚು ಕನ್ನಡಿಗರು ನೀವು ಜಾಬ್ ತಗೊಬೇಕಂತ. ಅದಕ್ಕೆ ಕಾರಣ ಏನಪ್ಪಾ ಅಂತ ನಾನು ಹೇಳ್ತೀನಿ, ನಮ್ಮವರಿಗೆ ನಾಲೆಡ್ಜ್ಗೆ ಕಡಿಮೆ ಇಲ್ಲ. ಓಕೆನಾ, ನಾಲೆಡ್ಜ್ಗೆ ಕಡಿಮೆ ಇಲ್ಲ. ಸೊ ಮೇನ್ ಏನಪ್ಪಾ ಅಂತಂದ್ರೆ ಅವೇರ್ನೆಸ್ ಇಲ್ಲ. ನಾನು ಅದೇ ಹೇಳಿದೆ ನಿಮ್ಗೆ, ನಾನು 2013 ಕೋರ್ಸ್ ಕಂಪ್ಲೀಷನ್ ಮಾಡಿದ್ರು ಕೂಡ 2020 ತನಕ ತಗೊಂಡೆ ಅವೇರ್ನೆಸ್ ಬರೋದಕ್ಕೆ. ಸೊ ನಿಮಗೆ ಅವೇರ್ನೆಸ್ ಮೂಡಿಸೋದಕ್ಕೆ ನಮ್ಮ ತುಂಬಾ ಗ್ರೂಪ್ಗಳಿವೆ. KNO ಅಕಾಡೆಮೀಸ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಸಾಕು, ಎಲ್ಲಾ ಕಡೆ ಗೊತ್ತಾಗುತ್ತೆ. ಓಕೆನಾ, KNO ಅಕಾಡೆಮಿ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ವಿ. ಅಂದ್ರೆ ನಮ್ದು ನಾವೇನು ಓನ್ ಹೆಸರು ಇಟ್ಕೊಂಡಿಲ್ಲ, ಕರ್ನಾಟಕ ನರ್ಸಿಂಗ್ ಆಫೀಸರ್ಸ್ ಅಷ್ಟೇ. KNO ಅಂತಂದ್ರೆ ಕರ್ನಾಟಕ ನರ್ಸಿಂಗ್ ಆಫೀಸರ್ಸ್. ಸೊ ಎಲ್ಲರೂ ಬರ್ತೀರಾ, ನೀವು ಬರ್ತೀರಾ, ನಾವು ಬರ್ತೀವಿ, ಎಲ್ಲರೂ ಬರ್ತೀವಿ. ಓಕೆನಾ, ನಾವ್ ಯಾವ್ದೇ ಓನ್ ಹೆಸರು ಇಟ್ಬಿಟ್ಟು ಇನ್ಸ್ಟಿಟ್ಯೂಷನ್ ರನ್ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದೆಲ್ಲದು ನಿಮ್ಮ ವೆಲ್ಫೇರ್ಗೋಸ್ಕರ ಅಷ್ಟೇ, ಎಲ್ಲ ಉಚಿತವಾಗಿ ಇರುತ್ತೆ. ಓಕೆನಾ, ಸೊ ನಮ್ದು ಏನಪ್ಪಾ ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಷ್ಟೇ. ಅವೇರ್ನೆಸ್ ಕ್ರಿಯೇಟ್ ಮಾಡ್ಬಿಟ್ಟು ನಮ್ಮ ಕನ್ನಡಿಗರು ಹೆಚ್ಚು ಗೌರ್ಮೆಂಟ್ ಜಾಬ್ ಅಲ್ಲಿ ಸೆಕ್ಯೂರ್ ಆಗ್ಲಿ ಅಂತ ಅಷ್ಟೇ ಉದ್ದೇಶ. ಓಕೆನಾ, ಸೊ ಇವಾಗ ಏನೇನ್ ಮಾಡಿದ್ರೆ ನಾವು ಈ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬಹುದು ಅಂತ ನೋಡ್ತಾ ಹೋಗೋಣ, ಒಂದೊಂದಾಗಿ ನೋಡ್ತಾ ಹೋಗೋಣ. ಓಕೆ, ಸೊ ಒಂದನೇದು ಪ್ರೈವೇಟ್ ಹಾಸ್ಪಿಟಲ್ ಜಾಬ್ಸ್. ನೀವು ಕೋರ್ಸ್ ಕಂಪ್ಲೀಟ್ ಆದ ತಕ್ಷಣನೇ ಪ್ರೈವೇಟ್ ಹಾಸ್ಪಿಟಲ್ ಜಾಬ್ಗೆ ಸೇರ್ಬಾರ್ದಾ? ಸೇರ್ಕೊಂಡ್ರೆ ನಾನು ಎಕ್ಸಾಮ್ ಕ್ರ್ಯಾಕ್ ಮಾಡ್ತೀನ, ಮಾಡಲ್ವಾ? ತುಂಬಾ ಜನ ಎಕ್ಸಾಂಪಲ್ಸ್ ಇದ್ದಾರೆ, ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಜಾಬ್ ಮಾಡ್ಕೊಂಡು ಎಕ್ಸಾಮ್ ನ ಕ್ರ್ಯಾಕ್ ಮಾಡೋರು ಇದ್ದಾರೆ. ಓಕೆ, ನಾವು ಎಕ್ಸಾಂಪಲ್ ಅದನ್ನೂ ಒಂದು ಡಿಸ್ಕಷನ್ ಬೇಕಾದ್ರೆ ಮಾಡೋಣ. ಓಕೆ, ತುಂಬಾ ಜನ ಇದ್ದಾರೆ, ಎಕ್ಸಾಂಪಲ್ ನಾವು ಕೊಡ್ತೀವಿ. ಅದಾದ್ಮೇಲೆ ಇಲ್ಲ ನಾನು ಮನೇಲೆ ಕೂತ್ಕೊಂಡು ಓದ್ಕೊಂಡಿನಿ. ಓಕೆ ನೋಡಿ, ಹೇಳ್ತೀನಿ ಇದರಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಜಾಬ್ ಮಾಡ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ನ ಕ್ರ್ಯಾಕ್ ಮಾಡಿರೋರು ಇದ್ದಾರೆ. ಓಕೆ, ಟೀಚಿಂಗ್ ಜಾಬ್ ಮಾಡ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅನ್ನ ಕ್ರ್ಯಾಕ್ ಮಾಡಿರೋರು ಇದ್ದಾರೆ. ಓಕೆ, ಕೋಚಿಂಗ್ ಡೈರೆಕ್ಟ್ ಆಗಿ ಕೋಚಿಂಗ್ ಹೋಗ್ಬಿಟ್ಟು ಕೋರ್ಸ್ ಮುಗಿದ ತಕ್ಷಣ ಕೋಚಿಂಗ್ ಹೋಗ್ಬಿಟ್ಟು ಜಾಬ್ ಅನ್ನ ಕ್ರ್ಯಾಕ್ ಮಾಡಿರೋರು ಇದ್ದಾರೆ. ಆಮೇಲೆ ಹೈಯರ್ ಎಜುಕೇಶನ್ ಮಾಡ್ಕೊಂಡು ಕೋರ್ಸ್ ಮುಗಿದ್ಮೇಲೆ ಹೈಯರ್ ಎಜುಕೇಶನ್ ಮಾಡ್ಕೊಂಡು ಜಾಬ್ ಕ್ರ್ಯಾಕ್ ಮಾಡಿರೋರು ಇದ್ದಾರೆ. ಆಮೇಲೆ ಕಾಂಟ್ರಾಕ್ಟ್ ಬೇಸಿಸ್ ಜಾಬ್ ಮಾಡ್ಕೊಂಡ್ಬಿಟ್ಟು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಿರೋರು ಇದ್ದಾರೆ. ಆಮೇಲೆ ಸಿಟ್ ಅಂಡ್ ಸ್ಟಡಿ ಫಾರ್ ಎಕ್ಸಾಮ್ಸ್, ನಾನು ಜಸ್ಟ್ ಕೋರ್ಸ್ ಮುಗಿದಿನಪ್ಪ ಕುತ್ಕೊಂಡು ಓದ್ಕೊಂತೀನಿ ಹಂಗ್ ಮಾಡ್ಕೊಂಡು ಕೂಡ ಜಾಬ್ ಮಾಡ್ಕೊಂಡಿರೋರು ಇದ್ದಾರೆ. ಎಲ್ಲಾದ್ರಲ್ಲೂ ಇದ್ದಾರೆ. ಬಟ್ ನಿಮಗೆ ಯಾವ್ದು ರೈಟ್ ಅನ್ಸುತ್ತೆ ಅದ್ ನೀವು ಮಾಡ್ಬೇಕಾಗತ್ತೆ. ಸೊ ನಾನು ಇದನ್ನ ಏನಕ್ಕೆ ಬರ್ತಿದ್ದೀನಿ ಅಂತಂದ್ರೆ, ನೀವು ಚೂಸ್ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಸರಿ ಆಗಿದ್ದಿಲ್ಲ ಅಂತ ನೋಡ್ಬೇಕಂದ್ರೆ ಯಾವ್ದು, ನಾನು ಎಲ್ಲಾ ಪ್ಲಸ್ ಮತ್ತು ಮೈನಸ್ ಎರಡನ್ನೂ ಹೇಳ್ತಾ ಹೋಗ್ತೀನಿ. ಓಕೆನಾ, ಎಲ್ಲಾ ಆಪ್ಷನ್ ಇರ್ತಕ್ಕಂಥ ಆಪ್ಷನ್ ಅಲ್ಲಿ ಪ್ಲಸ್ ಮೈನಸ್ ಎರಡನ್ನೂ ಹೇಳ್ತೀನಿ. ನಿಮಗೆ ಯಾವ್ದು ರೈಟ್ ಅನ್ಸುತ್ತೆ ಅದನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಬಟ್ ಮೇನ್ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ಒಂದು ಸೆಕ್ಯೂರ್ ಆಗಿರ್ತಕ್ಕಂಥ ಜಾಬ್ ಅನ್ನ ತಗೊಳ್ಬೇಕು. ಓಕೆ, ಸೊ ಈಗ ನೋಡೋಣ ಫಸ್ಟ್ ಪ್ರೈವೇಟ್ ಹಾಸ್ಪಿಟಲ್ ಜಾಬ್ಸ್. ಪ್ರೈವೇಟ್ ಹಾಸ್ಪಿಟಲ್ ಜಾಬ್ಸ್ ನೀವು ಸ್ಟಾರ್ಟಿಂಗ್ ಹೋದ ತಕ್ಷಣ ಏನಪ್ಪಾ ಅಂತಂದ್ರೆ, ಸಪೋಸ್ ನಿಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಹೋದ್ರೆ, ಓಕೆ, ಡಿಸ್ಟ್ರಿಕ್ಟ್ ಅಲ್ಲಿ ಹೋದ್ರೆ ಏನಪ್ಪಾ ಅಂತಂದ್ರೆ 8 ರಿಂದ 10 ಸಾವಿರ ರೂಪಾಯಿ ಅಷ್ಟೇ ಸಿಗೋದು, 8 to 10K. ಓಕೆ, ಇನ್ ಕೇಸ್ ಬ್ಯಾಂಗ್ಳೂರಲ್ಲಿ ಹೋದ್ರೆ ಅಂತ ಅನ್ಕೊಳ್ಳಿ, ಬ್ಯಾಂಗ್ಳೂರಲ್ಲಿ ಹೋದ್ರೆ 10 to 15 ಅಷ್ಟೇ ನಿಮಗೆ ಫ್ರೆಷರ್ಸ್ ಸಿಗೋದು, 10 to 15K ಅಷ್ಟೇ. ಅದರಲ್ಲಿ ಸಮ್ ಹಾಸ್ಪಿಟಲ್ ಅಲ್ಲಿ ಫುಡ್ ಅಕಾಮಿಡೇಷನ್ ಎಲ್ಲ ಕೊಡ್ತಾರೆ. ಓಕೆನಾ, ಕೆಲವು ಕಡೆ ಕೊಡಲ್ಲ, ಅದನ್ನೆಲ್ಲ ನೀವೇ ನೋಡ್ಕೊಬೇಕಾಗುತ್ತೆ. ಓಕೆ, ನಾನು ನಿಮಗೆ ಜಸ್ಟ್ ಅವೇರ್ನೆಸ್ ಮೂಡಿಸೋದಕ್ಕೆ ಅಷ್ಟೇ ಹೇಳ್ತಾ ಇರೋದು. ಯಾರು ಇದು ಪ್ರೈವೇಟ್ ಹಾಸ್ಪಿಟಲ್ ಜಾಬ್ಸ್ ಅನ್ನು ಯಾರು ಚೂಸ್ ಮಾಡ್ಕೊಬೇಕು ಅಂತಂದ್ರೆ, ಯಾರ ಕಾಲೇಜಲ್ಲಿ, ಓಕೆನಾ, ಯಾವ ಕಾಲೇಜಲ್ಲಿ ಕ್ಲಿನಿಕಲ್ ಪೋಸ್ಟಿಂಗ್ ಸರಿಯಾಗಿರಲ್ಲ. ಓಕೆ, ಯಾರು ಕಾಲೇಜಲ್ಲಿ ಕ್ಲಿನಿಕಲ್ ಪೋಸ್ಟಿಂಗ್ ಸರಿಯಾಗಿರಲ್ಲ, ಓನ್ಲಿ ಥಿಯರಿ ಮಾತ್ರ ಮಾಡಿರ್ತಾರೆ ಅಷ್ಟೇ ಕೆಲವು ಕಾಲೇಜಲ್ಲಿ. ಓಕೆ, ಕ್ಲಿನಿಕಲ್ ಪೋಸ್ಟಿಂಗ್ ಸರಿಯಾಗಿ ಹಾಕಿರಲ್ಲ, ಅವರು ನೀವು ಪ್ರೈವೇಟ್ ಹಾಸ್ಪಿಟಲ್ ಜಾಬ್ಸ್ ಅನ್ನು ಹೋಗ್ಬೇಕು. ನಿಮ್ಮ ಇಂಟೆನ್ಷನ್ ನಾನು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ತಗೊಬೇಕು ಅಂತ ಇತ್ತು ಅಂದ್ರೆ, ಓಕೆ, ಕ್ಲಿನಿಕಲ್ ಪ್ರಾಕ್ಟೀಸ್ ಗೊತ್ತಿಲ್ಲ ಅಂತಂದ್ರೆ ನೀವು ಪ್ರೈವೇಟ್ ಹಾಸ್ಪಿಟಲ್ ಜಾಯಿನ್ ಆಗಿ, ಯಾವ್ದಾದ್ರು NIBH ಹಾಸ್ಪಿಟಲ್, ಓಕೆನಾ, ಜಾಯಿನ್ ಆದ್ರೆ ಒಳ್ಳೇದು. ಅಲ್ಲಿ ನೀವು ಚೂಸ್ ಮಾಡ್ತಕ್ಕಂಥ ಡಿಪಾರ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಡಿಪಾರ್ಟ್ಮೆಂಟ್ ಯಾವ್ದು ಚೂಸ್ ಮಾಡ್ಬೇಕು ಅಂತಂದ್ರೆ, ಎಮರ್ಜೆನ್ಸಿ, ICU ಇಲ್ಲ OT, ಈ 3 ಡಿಪಾರ್ಟ್ಮೆಂಟ್ ನಿಮಗೆ ಹೆಲ್ಪ್ ಆಗುತ್ತೆ ಯಾವುದಕ್ಕೆ, ಕಾಂಪಿಟೇಟಿವ್ ಎಕ್ಸಾಮ್ ಬರ್ತೀನಿ ಅಂತಂದ್ರೆ ಈ 3 ಡಿಪಾರ್ಟ್ಮೆಂಟ್. ಯಾಕಂದ್ರೆ ಇದರಲ್ಲೇ ತುಂಬಾ ಸಿನಾರಿಯೋ ಬೇಸ್ಡ್ ಕ್ವಶನ್ಸ್ ಬರುತ್ತೆ. ಎಮರ್ಜೆನ್ಸಿ, ICU, OT ಈ 3ರಲ್ಲೇ ನೀವು ಪಕ್ಕ ತರವಾಗಿಬಿಟ್ಟಿರಿ ಅಂತಂದ್ರೆ 50% ತರವಾದಂಗೆ. ಅಲ್ಲಿ ನಿಮ್ ಪ್ರಾಕ್ಟಿಕಲ್, ನಿಮ್ದು ಥಿಯರಿಟಿಕಲ್ ನಾಲೆಡ್ಜ್ ಒಂದು 15 to 20% ಹೆಲ್ಪ್ ಆಗುತ್ತೆ, ಪ್ಲಸ್ ಇದು ಒಂದು 50%.
ಓಕೆನಾ. ಪ್ಲಸ್ ಅದಾದ್ಮೇಲೆ ಮತ್ತೆ ಹೇಗೆ ಓದ್ಬೇಕು ಏನ್ ಮಾಡ್ಬೋದು ಅಂತ ನಾವು ಮತ್ತೆ ಹೇಳ್ಕೊಡ್ತೀವಿ. ಓಕೆನಾ, ಪ್ರತಿಯೊಂದು ಸ್ಟೆಪ್ ಅಲ್ಲೂ ಗೈಡ್ ಮಾಡ್ತೀವಿ. ಓಕೆ, ಸೊ ಅದ್ರ ಬಗ್ಗೆ ನೋಟ್ ಬೇಡ ನಿಮಗೆ. ಈಗ ಈ 3 ಡಿಪಾರ್ಟ್ಮೆಂಟ್ ಅನ್ನ ಚೂಸ್ ಮಾಡ್ಕೊಳ್ಳಿ ನೀವು ಇನ್ ಕೇಸ್ ಪ್ರೈವೇಟ್ ಹಾಸ್ಪಿಟಲ್ ಹೋದ್ರಿ ಅಂತಂದ್ರೆ. ಸೊ ಪ್ರೈವೇಟ್ ಹಾಸ್ಪಿಟಲ್ ಶಿಫ್ಟಿಂಗ್ ಹೆಂಗಿರುತ್ತಪ್ಪ ಅಂತಂದ್ರೆ, ಶಿಫ್ಟ್ ಡ್ಯೂಟಿ ಹೆಂಗಿರುತ್ತೆ ಅಂತಂದ್ರೆ, ಸ್ಟಾರ್ಟಿಂಗ್ ಹೋದ ತಕ್ಷಣ ನಿಮಗೆ 8 ಅವರ್ಸ್ ಇರುತ್ತೆ. ಸ್ಟಾರ್ಟಿಂಗು 8 ಅವರ್ಸ್ ಇರುತ್ತೆ. ಸೊ ಆಮೇಲೆ ಅದು 1 ಮಂತ್ ಅಷ್ಟೇ, 8 ಅವರ್ಸ್ ಪರ್ 1 ಮಂತ್. ಓಕೆ, ಸೊ ಅದಾದ್ಮೇಲೆ 6 ಅವರ್ಸ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ನಾನು ಕೂಡ ಪ್ರೈವೇಟ್ ಹಾಸ್ಪಿಟಲ್ ವರ್ಕ್ ಮಾಡಿದ್ದೀನಿ. ಓಕೆ, ಸೊ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, 6 ಅವರ್ಸ್ ಸ್ಟಾರ್ಟ್ ಆಗುತ್ತೆ 1 ಮಂತ್ ಅಲ್ಲಿ. ಹೆಂಗಪ್ಪ ಅಂತಂದ್ರೆ ಸೇಮ್ 8 AM ಟು 2 PM ಒಂದು ಶಿಫ್ಟ್ ಇರುತ್ತೆ. ಮಾರ್ನಿಂಗ್ 2 PM ಟು 8 PM ಸೆಕೆಂಡ್ ಶಿಫ್ಟ್ ಆಗಿರುತ್ತೆ. ಆಮೇಲೆ ನೈಟ್ ಬಂದ್ಬಿಟ್ರೆ 8 AM ಟು 8 PM. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಪ್ರೈವೇಟ್ ಹಾಸ್ಪಿಟಲ್ ಅವರು ಯಾರು ಕೂಡ ಪೇಷಂಟ್ ಮತ್ತೆ ನರ್ಸಿಂಗ್ ಆಫೀಸರ್ ರೇಷಿಯೋನ ಮೇಂಟೈನ್ ಮಾಡಲ್ಲ. ಅವ್ರು ಎಷ್ಟು ಕೇಸ್ ಕೊಟ್ಟರು ನೀವು ತಗೊಂಡೇಬೇಕು ಕಂಪಲ್ಸರಿ ಆಗಿ, ಇಲ್ಲ ಅನ್ನಕ್ ಬರೋದಿಲ್ಲ. ಓಕೆ, ಸೊ ಅದನ್ನ ನಿಮ್ಮ ಮೈಂಡ್ ಇಟ್ಕೊಂಡಿರಿ. ಓಕೆ, ಇದು ಏನಿರುತ್ತೆ ನೈಟ್ ಡ್ಯೂಟಿ ಏನಿರುತ್ತೆ ಇದು 12 ಅವರ್ಸ್. ಆಮೇಲೆ ಎಷ್ಟು ದಿನ ಒಂದು ತಿಂಗಳಲ್ಲಿ ಎಷ್ಟು ದಿನ ಅಂತಂದ್ರೆ 10 ಡೇಸ್ ಮಾಡ್ಲೇಬೇಕು ನೀವು. ಒಂದು ಮಂತ್ ಅಲ್ಲಿ 10 ಡೇಸ್ ನೈಟ್ ಮಾಡ್ಲೇಬೇಕು. ಪ್ಲಸ್ ಇಲ್ಲಿ 10 ದಿನ ಮಾರ್ನಿಂಗ್ ಇರುತ್ತೆ, 10 ದಿನ ಈವ್ನಿಂಗ್ ಇರುತ್ತೆ, 10 ಡೇಸ್ ನೈಟ್ ಇರುತ್ತೆ. ಓಕೆನಾ, 30 ದಿನದಲ್ಲಿ 10 ಅಂತ ಡಿವೈಡ್ ಮಾಡ್ತಾರೆ ನಿಮಗೆ. ಸೊ ಕಂಪಲ್ಸರಿ ಇರುತ್ತೆ. ಸೊ ಇಷ್ಟು ಮಾಡ್ಕೊಂಡು ನಾವು ಮಾಡ್ಬೋದಾ ಅಂತಂದ್ರೆ, ಈ ತರ ಎಮರ್ಜೆನ್ಸಿ ICU ಅಲ್ಲಿ ಮಾಡ್ತೀವಿ ಅಂತಂದ್ರೆ ಮಿನಿಮಮ್ 6 ಅವರ್ಸ್. ಓಕೆ, 6 ಅವರ್ಸ್ ಪರ್ ಡೇ ನೀವು ಸ್ಪೆಂಡ್ ಮಾಡ್ಲೇಬೇಕು. ಯಾವುದಕ್ಕೆ? ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದೋದಕ್ಕೆ. ಆ ತರ ನೀವು 6 ಅವರ್ಸ್ ಸ್ಪೆಂಡ್ ಮಾಡ್ತಿದ್ದೀರಿ ಅಂದ್ರೆ ಮಾತ್ರ ನೀವು ಕ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ, ಇಲ್ಲಾಂದ್ರೆ ಆಗಲ್ಲ. ಓಕೆ, ಪ್ರೈವೇಟ್ ಹಾಸ್ಪಿಟಲ್ ಜಾಬ್ಸ್ ಮಾಡಿದ್ರೆ ಮಾತ್ರ. ಓಕೆ, ಆಮೇಲೆ ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ನಾನು ಅಂತಂದ್ರೆ, ಪ್ರೈವೇಟ್ ಹಾಸ್ಪಿಟಲ್ ಜಾಬ್ ಇಲ್ಲಪ್ಪ ನಮ್ಮ ಕೈಲಿ ಆಗಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಕ್ರ್ಯಾಕ್ ಮಾಡಕ್ ಆಗಲ್ಲ, ನಾನು ಪ್ರೈವೇಟ್ ಹಾಸ್ಪಿಟಲ್ಲೇ ಮಾಡ್ತೀನಿ ಅಂತ ಏನಾದ್ರು ನೀವು ಅನ್ಕೊಂಡಿದ್ರೆ ಅದನ್ನ ಫಸ್ಟ್ ಇಲ್ಲಿಂದ ಕಿತ್ತಾಕ್ಬಿಡಿ. ಯಾಕೆ ಅಂತಂದ್ರೆ, ನಿಮಗೆ ಸಪೋಸ್ ಒಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಅನ್ಕೊಳ್ಳಿ, ಅವಾಗ ನಿಮ್ಗೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ವ್ಯಾಲ್ಯೂ ವಿಲ್ ಡಿಕ್ರೀಸ್ ಆಫ್ಟರ್ 10 years ಆಫ್ ಎಕ್ಸ್ಪೀರಿಯನ್ಸ್. ಇದನ್ನ ಮೈಂಡ್ ಇಟ್ಕೊಬೇಕು. ಯಾಕೆ ಅಂತಂದ್ರೆ, ಈಗ ಫ್ರೆಶರ್ಸ್ ನೋಡಿ, ನೀವು 10 ವರ್ಷ ಆದ ತಕ್ಷಣ ನಿಮಗೆ ಇವಾಗ 15,000 ರೂಪಾಯಿ ಕೊಡ್ತಿದ್ದಾರೆ ಅಂತಂದ್ರೆ, ನೀವು ನೆಕ್ಸ್ಟ್ 10 ವರ್ಷ ಆದ್ಮೇಲೆ ಅಷ್ಟೇ ಸಂಬಳಕ್ಕೆ ಕೆಲಸ ಮಾಡಕ್ ಆಗಲ್ಲ. ಓಕೆನಾ, ಸೊ ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಅವಾಗ ಅವ್ರ ಕಾರ್ಪೊರೇಟ್ ಮೈಂಡ್ ಹೆಂಗಿರುತ್ತೆ ಅಂತಂದ್ರೆ, ನಿನಗೆ 1 ಲಕ್ಷ ಸಂಬಳ ಕೊಡೋ ಬದಲು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಓಕೆನಾ, ಸೊ ನಿನಗೆ ಕೂಡ 1 ಲಕ್ಷ ಸಂಬಳದಲ್ಲೇನೆ ಅವ್ರು ಏನ್ ಮಾಡ್ತಾರೆ, 4 ಜನ ತಗೊಂತಾರೆ. 10 ವರ್ಷ ಆದ್ಮೇಲೆ ಮಿನಿಮಮ್ ಸ್ಯಾಲರಿ ಒಂದು 25,000 ಆಗಿರ್ಬೋದು. ನಿಮಗೆ 1 ಲಕ್ಷ ಕೊಡೋ ಬದಲು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಮಂತವ್ರು 4 ಜನ ಫ್ರೆಶರ್ಸ್ ತಗೊಂತಾರೆ. ಅವಾಗ ನಿನ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಓಕೆ, ಸೊ ನಿಮ್ಮ ವ್ಯಾಲ್ಯೂ ಏನಿದ್ರು ಓನ್ಲಿ 10 years ತನಕ ಅಷ್ಟೇ ನಿಮ್ಮನ್ನ ಚೆನ್ನಾಗಿ ಕರ್ಕೊಂತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಯಾವುದೇ ಗ್ಯಾರಂಟಿ ಇರಲ್ಲ. ಸೊ ನಿಮ್ಮನ್ನ ಚೆನ್ನಾಗಿ ದುಡ್ಸ್ಕೊಂತಾರೆ, ಕೈ ಬಿಡ್ತಾರೆ. ಸೊ ಅದಕ್ಕೋಸ್ಕರ ಪ್ರೈವೇಟ್ ಹಾಸ್ಪಿಟಲ್ ಜಾಬ್ಸ್ಗೆ ನಿಮ್ಗೆ ಏನಪ್ಪಾ ಅಂದ್ರೆ, ನಿಮ್ದು ಫಸ್ಟ್ ನಿಮ್ಮ ಒಳಗಡೆ ನೀವು ಉಪಯೋಗಿಸ್ಬೇಕು. ಅಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಬೇಕು, ಎಕ್ಸಾಮ್ಸ್ ಕ್ರ್ಯಾಕ್ ಮಾಡಬೇಕು, ಆಮೇಲೆ ಸಮ್ಟೈಮ್ಸ್ ನೀವು ಫಾರಿನ್ ಹೋಗ್ಬೇಕು. ಓಕೆನಾ, ಸೊ ಗಲ್ಫ್ ಆಗಿರ್ಬೋದು, ಅಬ್ರಾಡ್ ಆಗಿರ್ಬೋದು, ಯಾವ್ದಾದ್ರು ಕಂಟ್ರಿಗೆ ಹೋಗ್ಬೇಕಂದ್ರೆ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಮಾಡ್ಕೊಬೇಕಾಗುತ್ತೆ. ಇನ್ ಕೇಸ್ ನೀವು GNM ಮಾಡ್ಕೊಂಡಿದ್ದೀರಾ ಅಂತಂದ್ರೆ, ಎಲ್ಲ ಎಕ್ಸಾಮ್ಸ್ ಕಂಪಲ್ಸರಿ ಕೇಳಿದ್ರೆ 2 years ಎಕ್ಸ್ಪೀರಿಯನ್ಸ್ ಬೇಕು ಅಂತ. ಸೊ ಅದಕ್ಕೆ ಇಲ್ಲ SNO ಪೋಸ್ಟ್ ಬೇಕು ಅಂತಂದ್ರೆ, ನಿಮಗೆ 100 ಬೆಡ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ 3 years ಎಕ್ಸ್ಪೀರಿಯನ್ಸ್ ಬೇಕು ಅಂತ ಕೇಳ್ತಾರೆ. ಆ ಟೈಮಲ್ಲಿ ನೀವು ಅಲ್ಲಿವರೆಗೂ ಅಷ್ಟೇ, ಅಪ್ ಟು 3 years ತನಕ ನೀವು ಮಾಡ್ಬೋದು. ಓಕೆ, ಜಸ್ಟ್ ಫಾರ್ ದ ಸೇಕ್ ಆಫ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅಷ್ಟೇ. ಓಕೆ, ಬಟ್ ನಿಮ್ ಲೈಫು ಅಲ್ಲೇ ಸೆಟಲ್ ಮಾಡ್ಕೊಳ್ಳೋ ಸಾಧ್ಯ ಇಲ್ಲ. ಓಕೆ, ಅದನ್ನ ತಿಳ್ಕೊಂಬಿಡಿ. ಸೊ ಯಾರ್ಯಾರು ಚೂಸ್ ಮಾಡ್ಕೊಬೇಕಂತಿದ್ದೀರಾ, ಓನ್ಲಿ ಫಾರ್ ದ ಎಕ್ಸ್ಪೀರಿಯನ್ಸ್ ಪರ್ಪೋಸ್ ಮಾತ್ರ ಚೂಸ್ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಟೀಚಿಂಗ್. ಸೊ ಟೀಚಿಂಗ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಸೇಮ್ ಟೀಚಿಂಗ್ ಅಲ್ಲೂ ಕೂಡ ಅಷ್ಟೇ ಸೇಮ್ ಬರುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ನಿಮಗೆ ಸೇಮ್ ಕಂಪಲ್ಸರಿ 8 hours ಡ್ಯೂಟಿ ಇದ್ದೇ ಇರುತ್ತೆ ಎಲ್ಲ ಕಾಲೇಜಸ್. ನಿಮಗೆ ಏನಪ್ಪಾ ಹುರುಪು ಅಷ್ಟೇ. ನಾನು ಕ್ಲಾಸ್ ಮುಗಿದ ತಕ್ಷಣ ನಮ್ದು ಹೆಂಗೆ ನರ್ಸಿಂಗ್ ಅಲ್ಲಿ ಹೆಂಗೆ ಅಂತಂದ್ರೆ, ಜಸ್ಟ್ BSc ನರ್ಸಿಂಗ್ ಮುಗಿಸಿದಿರಾ ಅಂತಂದ್ರೆ ಯು ಕ್ಯಾನ್ ಟೀಚ್ ಫಾರ್ ದ BSc ನರ್ಸಿಂಗ್ ಸ್ಟೂಡೆಂಟ್ಸ್. ಓಕೆನಾ, BSc ಮಾಡಿರೋದೇ BSc ನರ್ಸಿಂಗ್ ಸ್ಟೂಡೆಂಟ್ಸ್. ನಿಮ್ ಜೂನಿಯರ್ಸ್ ಇರ್ತಾರೆ, ನಿಮ್ ಜೂನಿಯರ್ಸ್ಗೆ ನೀವು ಟೀಚ್ ಮಾಡಕ್ ಹೋಗ್ತಾರೆ. ಕೆಲವ್ರು ಹೆಂಗ್ ಮಾಡ್ತಾರೆ ಅಂದ್ರೆ, ಅಲ್ಲೇ ನರ್ಸಿಂಗ್ ಮುಗಿಸಿರ್ತಾರೆ, ಸೇಮ್ ಕಾಲೇಜಲ್ಲೇ ಮತ್ತೆ ಟೀಚಿಂಗ್ ಹೋಗ್ತಾರೆ. ಸೊ ದಟ್ ಈಸ್ ಪಾಸಿಬಲ್ ಇನ್ ಅವರ್ ನರ್ಸಿಂಗ್. ಓಕೆ, ಸೊ 8 hours ಡ್ಯೂಟಿ ಇರುತ್ತೆ. ಓಕೆ, ನೀವು ಯಾವುದೋ ಒಂದು ಕಾರಣದಿಂದ ಅದೇ ಕಾಲೇಜ್ ಜಾಯ್ನ್ ಆಗ್ತೀರಾ ಅಂತಂದ್ರೆ ಅದು ತುಂಬಾ ದೊಡ್ಡ ತಪ್ಪು. ಓಕೆನಾ, ಟೀಚಿಂಗ್ ಮಾಡ್ಕೊಂಡು ಓಕೆ, ಇದು ಯಾರಿಗೆ ಇಷ್ಟಪ್ಪ ಅಂತಂದ್ರೆ, ಇದು ಹಾಸ್ಪಿಟಲ್ ಅಲ್ಲಿ ಕೆಲವರಿಗೆ ವರ್ಕ್ ಮಾಡಕ್ ಇಷ್ಟ ಇರಲ್ಲ. ಸೊ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡಕ್ ಇಷ್ಟ ಇಲ್ಲಪ್ಪ, ನನಗೆ ಪೇಷಂಟ್ ಸೈಡ್ ಆಗಲ್ಲ ಅಂತಂದ್ರೆ, ಓಕೆ, ನೀವು ಟೀಚಿಂಗ್ ಸೈಡ್ ಸೇರ್ಕೊಳ್ಳಿ, ಯಾವ್ದಾದ್ರು ಒಳ್ಳೆ ರೆಪ್ಯೂಟೆಡ್ ಕಾಲೇಜ್ ಸೇರ್ಕೊಳ್ಳಿ.
ಓಕೆನಾ. ರೆಪ್ಯೂಟೆಡ್ ಕಾಲೇಜ್ ಸೇರ್ಕೊಂಡು ಏನು ಮಾಡ್ತೀರಾ ಅಂತಂದ್ರೆ ಒಂದು ಮಿನಿಮಮ್ 1 to 3 years ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಯಾಕೆ ಅಂತಂದ್ರೆ ನಿಮಗೆ ಸೇಮ್ ಅದೇ ಸೆಂಟ್ರಲ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏಮ್ಸ್ ಅಲ್ಲಿ 2 ಪೋಸ್ಟ್ ಖಾಲಿ ಆಗುತ್ತೆ. ಓಕೆನಾ. 2 ಪೋಸ್ಟ್ಗೆ ನಿಮಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಓಕೆನಾ. ಆಫ್ಟರ್ BSc ನರ್ಸಿಂಗ್ ಕೂಡ ತಗೊಂತಾರೆ 3 years ಆದ್ಮೇಲೆ ನಿಮಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್. MSc ಇತ್ತು ಅಂತ ಇನ್ನು ಡಿಸೈರಬಲ್ ಕ್ಯಾಂಡಿಡೇಟ್ ಆಗ್ತೀರಾ. ಓಕೆ. ಸೊ ಅದಕ್ಕೆ ಮಾತ್ರ ನೀವು ಟೀಚಿಂಗ್ ತಗೊಳ್ಳಿ. ಇಲ್ಲ ಅಂತಂತಂದ್ರೆ ಟೀಚಿಂಗ್ ತಗೊಂಡ್ರೆ ಅಂದ್ರೆ ಕೂಡ ನೀವೇನ್ ಮಾಡ್ಬೇಕು ಅಂತಂದ್ರೆ ಅಟ್ಲೀಸ್ಟ್ ಮಿನಿಮಮ್ 6 hours ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು. ಅಂದ್ರೆ ಯಾರು ಟೀಚಿಂಗ್ ತಗೊಬಹುದು ಅಂತಂದ್ರೆ ನಿಮಗೆ ಕ್ಲಿನಿಕಲ್ ನಾಲೆಡ್ಜ್ ಚೆನ್ನಾಗಿದೆ ಅಂತಂದ್ರೆ ಯು ಕ್ಯಾನ್ ಟೇಕ್ ಫಾರ್ ದ ಟೀಚಿಂಗ್ ಜಾಬ್. ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಇಲ್ಲ ನಮಗೆ ಅಂತಂದ್ರೆ ನೀವು ಟೀಚಿಂಗ್ ಹೋಗೋ ವೇಸ್ಟ್. ಯಾಕಂತಂದ್ರೆ ಥಿಯರಿ ಓದಿರ್ತೀರ ಮತ್ತೆ ಅದೇ ಥಿಯರಿನೇ ಟೀಚ್ ಮಾಡ್ತೀರಾ. ಸೊ ಅಂದಾಗ ನಿಮಗೆ ಅದು ಉಪಯೋಗ ಆಗಲ್ಲ. ಇಲ್ಲ ನೀವು ಮತ್ತೆ ಪ್ರಾಕ್ಟಿಕಲ್ ಬಗ್ಗೆ ಮತ್ತೆ ಕುತ್ಕೊಂಡು ಹೋಗ್ಬೇಕಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಕೆಲವು ವಿಡಿಯೋಸ್ ಅಲ್ಲಿ ನೋಡ್ಕೊಂಡ್ಬಿಟ್ಟು ಪ್ರಾಕ್ಟಿಕಲ್ ನೋಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಥಿಯರಿಟಿಕಲ್ ನಾಲೆಡ್ಜ್ ಇರೋರು ಮಾತ್ರ ಪ್ರಾಕ್ಟಿಕಲ್ ನಾಲೆಡ್ಜ್ ಇದೆ ನನಗೆ ಅಂತಂದ್ರೆ ನೀವು ಟೀಚಿಂಗ್ ಹೋಗ್ಬೋದು. ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲ ಅಂತಂದವರು ಪ್ರೈವೇಟ್ ಹಾಸ್ಪಿಟಲ್ ಜಾಬ್ ಹೋಗಿ. ಓಕೆನಾ. ಇಲ್ಲ ಪ್ರಾಕ್ಟಿಕಲ್ ನಾಲೆಡ್ಜ್ ಇದೆ ನನಗೆ ಅಂತಂತಂದ್ರು ಟೀಚಿಂಗ್ ಹೋಗಿ. ಇಲ್ಲ ಅಂದ್ರೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ನನಗೆ ಕೆಲವರು ಇರ್ತಾರೆ ಹೆಂಗಪ್ಪ ಅಂತಂದ್ರೆ ನನಗೆ ಹಾಸ್ಪಿಟಲ್ ಜಾಬೇ ಬೇಡ, ಬೈ ಮಿಸ್ಟೇಕ್ ಐ ಜಾಯಿನ್ ನರ್ಸಿಂಗ್ ಅಂತ ಹೇಳ್ತಿರ್ತಾರೆ ಕೆಲವರು. ಸೊ ಅಂತವ್ರು ನೀವು ಟೀಚಿಂಗ್ ಹೋಗ್ಬೋದು. ಇದರಲ್ಲಿ ತುಂಬಾ ಅಪಾರ್ಚುನಿಟೀಸ್ ನಿಮ್ಗಿದೆ. ಓಕೆನಾ. ಗೌರ್ಮೆಂಟ್ ಅಲ್ಲೂ ಕೂಡ ತುಂಬಾ ಅಪಾರ್ಚುನಿಟೀಸ್ ಇದೆ, ನೀವು ಮಾಡ್ಕೊಬಹುದು. ಓಕೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕೋಚಿಂಗ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕೋಚಿಂಗ್. ನಾನು ಅದೇ ಹೇಳ್ದಂಗೆ ಪೂಜಾ ಕಡಲಿಗೆ ಅಂತ ಹುಡುಗಿ ಏನಪ್ಪಾ ಅಂದ್ರೆ ವಿತಿನ್ 6 months ಕೋರ್ಸ್ ಕಂಪ್ಲೀಷನ್ ಆಗಿ ವಿತಿನ್ 6 months ಜಾಬ್ ತಗೊಂಡ್ರು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಕೋರ್ಸ್ ಕಂಪ್ಲೀಷನ್ ಆದ ತಕ್ಷಣ ಅವ್ರು ಏನ್ ಮಾಡಿದ್ರು ಕೋಚಿಂಗ್ ಹೋದ್ರು. ಓಕೆ. ಕೋಚಿಂಗ್ ಹೋದ ತಕ್ಷಣ ಅವ್ರು ಏನ್ ಮಾಡಿದ್ರು ಅಲ್ಲೇ ಎಕ್ಸಾಮ್ ಬರೆದ್ರು. ಯಾಕಂದ್ರೆ ರಾಜಸ್ಥಾನಕ್ಕೆ ಹೋದ್ರು, ಅಲ್ಲೇ ಕೋಚಿಂಗ್ ತಗೊಂಡ್ರು, ಅಲ್ಲೇ ಎಕ್ಸಾಮ್ ಬರೆದ್ರು, ಬರ್ತಾನೆ ಅಪಾಯಿಂಟ್ಮೆಂಟ್ ಲೆಟರ್ ಕೈ ಹಿಡ್ಕೊಂಡ್ ಬಂದ್ರು. ಸೊ ನೀವು ಕೂಡ ಆತರ ಮಾಡ್ಬೋದು. ಅಂದ್ರೆ ವಿತಿನ್ 6 months ನಾವ್ ಹೇಳಿದ್ವಲ್ಲ, ವಿತಿನ್ 6 months ಒಳಗಡೆ ನೀವು ಜಾಬ್ ತಗೊಬಹುದು. ಯಾಕಂದ್ರೆ ನಾರ್ಸೆಟ್ ಪ್ರತಿ 6 months ಅಂತ ಕಾಲ ಆಗುತ್ತೆ. ಓಕೆ. ಸೊ ಕೋಚಿಂಗ್ ಹೋಗೋದು ಬೆಟರ್. ಕೋಚಿಂಗ್ ಸೆಂಟರ್ ನ ಚೂಸ್ ಮಾಡ್ಕೊಳ್ಳೋದು ಅದು ನಿಮಗೆ ಬಿಟ್ಟಿದ್ದು. ನಾವು ಯಾವುದೇ ಕೋಚಿಂಗ್ ಸೆಂಟರ್ ನಾವು ಇಲ್ಲಿ ಪ್ರಮೋಟ್ ಮಾಡಲ್ಲ. ಓಕೆನಾ. ಯಾಕೆ ಅಂತಂದ್ರೆ ನೀವೇನಾದ್ರು ಇಂಡಿವಿಜುವಲ್ ಕಾಲ್ ಮಾಡಿ ಕೇಳಿದ್ರಿ ಅಂತಂದ್ರೆ ಯಾವ್ದು ಬೆಸ್ಟ್ ಅಂತ ಹೇಳಿದ್ರಿ ಅಂತಂದ್ರೆ ನಾವು ಬೇಕಾದ್ರೆ ಸಜೆಸ್ಟ್ ಮಾಡ್ತೀವಿ. ಬಟ್ ನಾವು ಪಬ್ಲಿಕ್ ಹೇಳುವಾಗ ನಾವು ಇಂಥದೇ ಕೋಚಿಂಗ್ ಹೋಗಿ ಅಂತ ಹೇಳಲ್ಲ. ಎಲ್ಲ ಕೋಚಿಂಗ್ ಅವ್ರು ಹೇಳೋದು ಒಂದೇನೆ. ಓಕೆನಾ. ಯಾವುದೇ ಕೋಚಿಂಗ್ ಬಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಯಾಕೆ ಕೋಚಿಂಗ್ ಹೋಗ್ಬೇಕು ಅಂತ ಹೇಳ್ತೀನಿ ಫಸ್ಟ್ ನಿಮಗೆ. ಕೋಚಿಂಗ್ ಯಾಕೆ ಬೇಕಪ್ಪ ಅಂತಂದ್ರೆ ನಮಗೆ ಒಂದು ಬುಕ್ ಇದೆ ಅಂತಂತಂದ್ರೆ ಆ ಬುಕ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಕಂಟೆಂಟ್ ಅನ್ನು ಓದೋದು ನಾವು ಬೇಕಾಗಿಲ್ಲ. ಯಾವ್ದು ಓದ್ಬೇಕು ಅಷ್ಟು ಮಾತ್ರ ಸಾಕು. ಎಕ್ಸಾಮ್ ಪರ್ಪಸ್ಗೋಸ್ಕರ ಯಾವ್ದು ಬೇಕಷ್ಟು, ಬೇಡದಿರೋ ನಮಗೆ ಬೇಡ. ಅನ್ವಾಂಟೆಡ್ ಆಗಿ ಓದ್ತಕ್ಕಂಥದ್ದು ಬೇಕಾಗಿಲ್ಲ ನಮಗೆ. ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಓದ್ಕೊಂಡ್ರೆ ಸಾಕು. ಅಷ್ಟು ಮಾತ್ರ ಓದ್ಕೊಂಡ್ರೆ ಮಾತ್ರ ನೀವು ಒಳ್ಳೆ ರ್ಯಾಂಕ್ ಅನ್ನ ಸಿಕ್ಯೂರ್ ಮಾಡೋಕೆ ಸಾಧ್ಯ. ಅದಲ್ದಲೆ ಏನಪ್ಪಾ ಅಂತಂದ್ರೆ ನಿಮಗೆ ಕೋಚಿಂಗ್ ಅಲ್ಲಿ ಏನೇನು ಕೊಡ್ತಾರೆ ಅಂತಂದ್ರೆ ಯಾವ ತರ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕು, ಟೈಮ್ ಸೇವಿಂಗ್ಸ್ ಅನ್ನ ಹೇಗೆ ಮಾಡಬೇಕು, ನೆಗೆಟಿವ್ಸ್ ಅನ್ನ ಹೇಗೆ ಅವಾಯ್ಡ್ ಮಾಡಬೇಕು, ಇದನ್ನ ನಿಮಗೆ ಹೇಳ್ಕೊಡ್ತಾರೆ. ಓಕೆ. ಯಾವ್ದನ್ನ ಅಟೆಂಡ್ ಮಾಡಬೇಕು, ಯಾವ್ದನ್ನ ಅಟೆಂಡ್ ಮಾಡಬಾರ್ದು, ಎಷ್ಟು ಓದ್ಬೇಕು ಎಷ್ಟು ಓದ್ಬಾರ್ದು ಅಂತ ಹೇಳ್ಕೊಡ್ತಾರೆ. ಸೊ ಅದೊಂದು ಗೈಡೆನ್ಸ್ಗೋಸ್ಕರ ನೀವೇನಾದ್ರೂ ಪ್ರಾಕ್ಟಿಕಲ್ ಅಲ್ಲಿ ಪಕ್ಕ ತರೋ ಇದ್ದೀರಿ ಅಂತಂದ್ರೆ ನೀವು ಕೋಚಿಂಗ್ ಹೋಗ್ಬೋದು. ಓಕೆನಾ. ಸೊ ಕೋಚಿಂಗ್ ಅಲ್ಲಿ 2 ವಿಧಾನ. ಓಕೆನಾ. ಏನಪ್ಪಾ ಅಂತಂದ್ರೆ ಒಂದು ಆಫ್ಲೈನ್ ಇದೆ, ಆನ್ಲೈನ್ ಇದೆ. ಸೊ ಅದನ್ನ ಹೇಳ್ಬಿಡ್ತೀನಿ ನಾನು. ಆಫ್ಲೈನ್ ದಲ್ಲಿ ಪ್ಲಸ್ ಏನು, ಓಕೆನಾ, ಮೈನಸ್ ಏನು, ಆನ್ಲೈನ್ ದಲ್ಲಿ ಪ್ಲಸ್ ಏನು ಮೈನಸ್ ಏನು ಅಂತ ಹೇಳಿ. ಆಫ್ಲೈನ್ ಹೋದ್ರೆ ನಿಮ್ಗೆ ಏನಾಗ್ತಪ್ಪ ಅಂತಂದ್ರೆ ಆಫ್ಲೈನ್ ಹೋದ್ರೆ ಒಬ್ಬರೇ ಹೋಗ್ಬೇಡಿ. ಓಕೆನಾ. ಸೊ ಯಾರಾದ್ರೂ ಒಬ್ರು ನಿಮ್ ಜೊತೆಗೆ ಫ್ರೆಂಡ್ಸ್ ನ ಕರ್ಕೊಂಡು ಹೋಗಿ ಜೊತೆಗೆ. ಅವಾಗ ಏನಾಗುತ್ತೆ, ಜೊತೆಗೆ ಒಬ್ರು ಇದ್ರಿ ಅಂತಂದ್ರೆ ನೀವು ಡಿಸ್ಕಷನ್ ಮಾಡೋದಕ್ಕೆ, ಆಫ್ಟರ್ ಕ್ಲಾಸ್ ಡಿಸ್ಕಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದ್ರೆ ಸೊ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ, ಓಕೆನಾ, ಇಲ್ಲ ನೀವು ನಾರ್ತ್ ಇಂಡಿಯಾ ಹೋಗ್ಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಸೌತ್ ಇಂಡಿಯಾ ಅಂತಂದ್ರೆ ಪಾಂಡಿಚೇರಿ ಅಲ್ಲೆಲ್ಲ ಹೋಗ್ಬೇಕಾಗುತ್ತೆ. ಓಕೆನಾ. ಸೊ ನಾರ್ತ್ ಇಂಡಿಯಾ ಹೋದ್ರಿ ಅಂತಂದ್ರೆ ಇನ್ನೊಂದು ಹೇಳ್ಬಿಡ್ತೀನಿ. ಓಕೆನಾ. ನಾರ್ತ್ ಇಂಡಿಯಾ ಹೋದ್ರಿ ಅಂತಂದ್ರೆ ರಾಜಸ್ಥಾನ ಹೋದ್ರಿ ಅಂತಂದ್ರೆ, ಓಕೆ, ನಾರ್ತ್ ಸೈಡ್ ಹೋದ್ರಿ ಅಂತಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಹಿಂದಿ ಯೂಸ್ ಮಾಡ್ತಾರೆ ಟೀಚಿಂಗ್ ಅಲ್ಲಿ. ಓಕೆ. ಹಿಂದಿ ಇರುತ್ತೆ. ಹಿಂದಿ ಬರೋರು ಬೇಕಿದ್ರೆ ಯು ಕ್ಯಾನ್ ಗೋ ಟು ರಾಜಸ್ಥಾನ್. ಓಕೆ. ಹಿಂದಿ ಅರ್ಥ ಆಗುತ್ತೆ ನಂಗೆ. ಯಾಕಂತಂದ್ರೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಿಮಗೆ ಮೀನಿಂಗ್ ಅರ್ಥ ಆಗಿಲ್ಲ ಅಂತಂದ್ರೆ ದೇ ವಿಲ್ ನಾಟ್ ಯೂಸ್ ದ ಕನ್ನಡ, ಆರ್ ಸಮ್ಟೈಮ್ಸ್ ಅವ್ರ ಫೈನಲ್ ಲ್ಯಾಂಗ್ವೇಜ್ ಹಿಂದಿ ಆಗಿರುತ್ತೆ. ನಿಮಗೆ ಹಿಂದಿ ಬರುತ್ತೆ ಅಂದ್ರೆ ಬೆಟರ್ ಯು ಕ್ಯಾನ್ ಗೋ ಫಾರ್ ರಾಜಸ್ಥಾನ್. ಬೆಟರ್ ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಇದಾವೆ ರಾಜಸ್ಥಾನದಲ್ಲಿ. ಓಕೆ. ಇಂಗ್ಲಿಷ್ ಬರಲ್ಲಪ್ಪ ನನಗೆ, ಹಿಂದಿ ಬರಲ್ಲಪ್ಪ ನನಗೆ ಅಂತಂದ್ರೆ ಸೊ ಇಲ್ಲಿ ನಾರ್ತ್ ಇಂಡಿಯಾ ಅಂತಂದ್ರೆ ಬೆಂಗಳೂರಲ್ಲೂ ಕೂಡ ಇದಾವೆ. ಓಕೆನಾ. ಮತ್ತೆ ಪಾಂಡಿಚೇರಿಯಲ್ಲಿ ಕೂಡ ಇದಾವೆ. ಓಕೆನಾ. ಸೊ ನೀವು ಅವರು ಬೆಂಗಳೂರಲ್ಲಿ ಒಂದು ಕೋಚಿಂಗ್ ಸೆಂಟರ್ ಇದೆ, ಅದು ಯಾವ್ದು ಅಂತ ನಾನು ಹೇಳ್ತೀನಿ. ಪಾಂಡಿಚೇರಿಯಲ್ಲಿ ಕೂಡ ಒಂದು ಕೋಚಿಂಗ್ ಸೆಂಟರ್ ಇದೆ. ಇವರು ಪ್ಯೂರ್ ಆಗಿ ಇಂಗ್ಲಿಷ್ ಅಲ್ಲೇ ಮಾಡ್ತಾರೆ. ಓಕೆನಾ. ಸೊ ನೀವು ಅಲ್ಲಿ ಕೂಡ ಹೋಗ್ಬೋದು. ಓಕೆ. ಹಿಂದಿ ಇರುತ್ತೆ, ಕನ್ನಡದಲ್ಲಿ ಇರುತ್ತೆ, ಇಂಗ್ಲಿಷ್ ಅಲ್ಲಿ ಇರುತ್ತೆ. ಸೊ ನೀವು ಇದನ್ನ ಯೂಸ್ ಮಾಡ್ಕೊಂಡು ಎಲ್ಲಿ ಹೋಗ್ಬೋದು ಅಂತ.
ಓಕೆ, ಆಫ್ಲೈನ್ಗೆ ಹೋಗೋದಾದ್ರೆ. ಆನ್ಲೈನಿಗೆ ಬಂದ್ವಿ ಅಂತಂತಂದ್ರೆ ಆನ್ಲೈನು ಸ್ವಲ್ಪ ಕಷ್ಟ. ಓಕೆನಾ, ಯಾಕೆ ಅಂತಂತಂದ್ರೆ ಆನ್ಲೈನ್ ಅಲ್ಲಿ ನಿಮ್ಮ ಮೈಂಡ್ ಅನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಓಕೆನಾ, ಸೊ ಆನ್ಲೈನ್ ಅಲ್ಲಿ ಮೈಂಡ್ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅವರು ಹೇಳ್ತಾ ಇರ್ತಾರೆ, ಓಕೆನಾ, ನಾವು ಆ ಟೈಮ್ ಸರಿಯಾಗಿ ಲೈವ್ ಕ್ಲಾಸ್ ಅಲ್ಲಿ ನೀವು ಕೇಳಿದ್ರೆ ಅಂತಂದ್ರೆ ಮಾತ್ರ ನೀವು ಗ್ರಾಸ್ ಮಾಡೋದು ಸಾಧ್ಯ. ಇಲ್ಲ ಅಂತಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆನ್ಲೈನ್ ಅಲ್ಲಿ. ಓಕೆ, ಸೊ ಅದನ್ನ ನೋಡ್ಕೊಳ್ಳಿ. ಆಮೇಲೆ ಆನ್ಲೈನ್ ಅಲ್ಲಿ ನಿಮಗೆ ನಾನು ಹೇಳ್ದಂಗೆ ಎಲ್ಲಾ ಟಾಪಿಕ್ಸ್ ಕವರ್ ಆಗೋದಿಲ್ಲ. ಓಕೆನಾ, ಸೊ ಆಮೇಲೆ ಸೊ ನಿಮಗೆ ಇನ್ನೊಂದೇನ ನಾವು ಹೇಳಕ್ ಬಂದ್ವಿ, ಕನ್ನಡದಲ್ಲೇ ಸೊ ಕ್ಲಾಸ್ ಬೇಕು ಅಂತಂತಂದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ನಮ್ಮ ವಿಡಿಯೋದಲ್ಲಿ. ಸೊ ನಾವು ಆಕ್ಚುಲಿ ಈಗ ನೆಕ್ಸ್ಟ್ ಕರ್ನಾಟಕದಲ್ಲಿ KEA ಎಕ್ಸಾಮ್ ಅಂದ್ರೆ ಮೆಡಿಕಲ್ ಕಾಲೇಜಸ್ಗೆ ಕಾಲ್ ಮಾಡ್ತಾರೆ. ಓಕೆನಾ, ಕಾಲ್ ಮಾಡಿದಾಗ ನಿಮ್ಗೆ ಏನಪ್ಪಾ ಅಂತಂತಂದ್ರೆ ಸೊ ಎಕ್ಸಾಮ್ ಇರುತ್ತೆ ಅಲ್ಲಿ. ಆ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡೋದಕ್ಕೋಸ್ಕರ ನಮ್ಮ ಪ್ಲಾನ್, KNO ಅಕಾಡೆಮಿಯಿಂದ ಪ್ಲಾನ್ ಏನಪ್ಪಾ ಅಂತಂತಂದ್ರೆ ಎಲ್ಲಾ ಟಾಪಿಕ್ಸ್ ಅನ್ನ ಕನ್ನಡದಲ್ಲೇ ಮಾಡ್ಬೇಕು ಅಂತ. ಯಾಕೆ ಅಂತಂತಂದ್ರೆ ನಮ್ಮವರಿಗೆ ಕನ್ನಡದಲ್ಲಿ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಒಂದು ಟಾಪಿಕ್ ಅನ್ನ ಓಕೆನಾ ನಾವು ಕ್ಲೀನ್ ಕನ್ನಡದಲ್ಲೇ ಹೇಳಿದ್ವಿ ಅಂತಂದ್ರೆ ಅದು ನಿಮ್ ಮೈಂಡ್ ಅಲ್ಲಿ ಕುತ್ಕೊಂಡ್ಬಿಡುತ್ತೆ. ಟಾಪಿಕ್ಸ್ ಅನ್ನ ಅರ್ಥ ಮಾಡಿಸ್ಬೇಕು. ನಿಮಗೆ ಅರ್ಥ ಮಾಡ್ಕೊಬೇಕು ಅಂದ್ರೆ ನಮ್ಮ ಮದರ್ ಟಂಗ್ ಅಲ್ಲಿ ನೀವು ಕೇಳ್ಕೊಬೇಕು. ಓಕೆನಾ, ಸೊ ಅದಕ್ಕೋಸ್ಕರ ಕನ್ನಡದಲ್ಲಿ ನಾವು ಕ್ಲಾಸ್ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದೀವಿ. ಎಲ್ಲಾ ಟಾಪಿಕ್ಸ್ ಕವರ್ ಮಾಡ್ತೀವಿ. ಓಕೆನಾ, ಈಗ ನಾವು RRBಗೋಸ್ಕರ ಮೆಂಟಲ್ ಎಬಿಲಿಟಿ ಕ್ಲಾಸ್ ಮಾಡ್ತಾ ಇದೀವಿ. ಓಕೆ, ನಮ್ಮ ಟೀಮ್ ಇದೆ, KNO ಅಕಾಡೆಮಿ ಟೀಮ್ ಕಡೆಯಿಂದ ಮೆಂಟಲ್ ಎಬಿಲಿಟಿ ಮಾಡ್ತಾ ಇದೀವಿ. ನೆಕ್ಸ್ಟ್ ಮಂತ್ ಇಂದ ಅಂದ್ರೆ ಈ ತಿಂಗಳಲ್ಲಿ ನಾವು ಮೆಂಟಲ್ ಎಬಿಲಿಟಿ ಕ್ಲಾಸ್ ಮುಗಿಸ್ಬಿಟ್ಟು ನೆಕ್ಸ್ಟ್ ಮಂತ್ ಇಂದ ಮಾಡ್ತೀವಿ ಅಂತಂದ್ರೆ ಎಲ್ಲಾ ಸಬ್ಜೆಕ್ಟ್ ಅನ್ನ ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಬರ್ತೀವಿ. ಅದು ಬೇಕಾ ಬೇಡವಾ, ಹೆಲ್ಪ್ ಆಗುತ್ತೆ ಇಲ್ಲ ಅಂತ ಹೇಳಿ ನಿಮ್ಮ ಒಪಿನಿಯನ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಬೇಡ ಸರ್ ನಮ್ಗೆ ಇಂಗ್ಲಿಷ್ ಅಲ್ಲೇ ಮಾಡಿ ಅಂತಂದ್ರೆ ವಿ ವಿಲ್ ಡೂ, ಇಲ್ಲ ನಮಗೆ ಕನ್ನಡದಲ್ಲೇ ಮಾಡಿ ಅಂತಂದ್ರೆ ಕನ್ನಡದಲ್ಲಿ ಮಾಡ್ತೀವಿ. ಸೊ ನಮ್ಮ ಇಂಟೆನ್ಷನ್ ಏನು ಅಂತಂದ್ರೆ ಕನ್ನಡದಲ್ಲಿ ಹೇಳಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ. ಓಕೆ, ಸೊ ಆನ್ಲೈನ್ ಕೋಚಿಂಗು. ಓಕೆನಾ, ಸೊ ಆನ್ಲೈನ್ ಕೋಚಿಂಗ್ ಏನಪ್ಪಾ ಅಂತಂದ್ರೆ ನಿಮಗೆ ಮೈಂಡ್ ಅನ್ನ ಕಾನ್ಸಂಟ್ರೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಬೆಟರ್ ಅಂತಂದ್ರೆ ನೀವು ಆಫ್ಲೈನ್ ಕೋಚಿಂಗ್ ಹೋಗೋದು ಬೆಟರ್. ಆನ್ಲೈನ್ ಕೋಚಿಂಗ್ ತಗೋಬಹುದು, ಬಟ್ ಟೈಮ್ ವೇಸ್ಟ್ ಮಾಡ್ತೀರಾ. ಓಕೆನಾ, ಆನ್ಲೈನ್ ಕೋಚಿಂಗ್ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಇಲ್ಲ ನಾನು ಕಾನ್ಸಂಟ್ರೇಷನ್ ಮಾಡಿ ಓದ್ಕೊಂತೀನಿ ಅಂತಂದ್ರೆ ನೀವು ಆನ್ಲೈನ್ ಕೋಚಿಂಗ್ ಹೋಗ್ಬಹುದು. ಓಕೆ, ಅದು ಆಪ್ಷನ್ ಅಷ್ಟೇ, ಬಟ್ ದಿಸ್ ಇಸ್ ನಾಟ್ ಗುಡ್ ಹೇಳ್ಬೇಕು ಅಂತಂದ್ರೆ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈಗ ಇಲ್ಲಪ್ಪ ನಾನು ಹೈಯರ್ ಎಜುಕೇಶನ್ ಹೋಗ್ತೀನಿ. ಹೈಯರ್ ಎಜುಕೇಶನ್ ಏನಪ್ಪಾ ಅಂತಂದ್ರೆ ಯಾರು ಹೈಯರ್ ಎಜುಕೇಶನ್ ಹೋಗ್ಬೋದು ಅಂತಂದ್ರೆ ಸೇಮ್ ನನಗೆ ಕ್ಲಿನಿಕಲ್ ಇಷ್ಟ ಇಲ್ಲಪ್ಪ, ಕ್ಲಿನಿಕಲ್ಸ್ ಇಷ್ಟನೇ ಇಲ್ಲ ನನಗೆ, ನಾನು ಟೀಚಿಂಗ್ ಅಲ್ಲಿ ಹೋಗ್ತೀನಿ ಅಂತಕ್ಕಂಥ ಮಾತ್ರ ಹೈಯರ್ ಎಜುಕೇಶನ್ ಹೋಗಿ. ಸುಮ್ಮನೆ ಎಲ್ಲರೂ ನಾನು MSc ಮಾಡ್ತೀನಿ, MBA ಮಾಡ್ತೀನಿ, ಸೊ ಅದೆಲ್ಲ ಬೇಡ. ಓಕೆನಾ, ನೀವು MSc ಮಾಡಿದ್ರು ನಿಮ್ಮ ಡೆಸಿಗ್ನೇಷನ್ ನರ್ಸಿಂಗ್ ಆಫೀಸರ್ ಏನೇ. ಓಕೆ, MSc ಮಾಡಿದ್ರು ನರ್ಸಿಂಗ್ ಆಫೀಸರ್ ಏನೇ, BSc ಮಾಡು ನರ್ಸಿಂಗ್ ಆಫೀಸರ್ ಏನೇ, GNM ಮಾಡು ನರ್ಸಿಂಗ್ ಆಫೀಸರ್ ಏನೇ. ಸೊ ಸ್ಯಾಲರಿ ಸ್ವಲ್ಪ ಡಿಫರೆನ್ಸ್ ಇದೆ. MSc ಅವರಿಗೆ ಸ್ಯಾಲರಿ ಸ್ವಲ್ಪ ಜಾಸ್ತಿ ಇದೆ. ಸೊ ಅದು ನಾನು ಹೇಳ್ತೀನಿ ಆಮೇಲೆ. ಓಕೆನಾ, ಹೈಯರ್ ಎಜುಕೇಶನ್ ಹೋದ್ರೆ ಮಾತ್ರ ನಿಮ್ಮ ಡೆಸಿಗ್ನೇಷನ್ ಅಷ್ಟೇ ಇರುತ್ತೆ. ಸೊ ಬಟ್ MSc ಮಾಡ್ಕೊಂಡು ಪ್ಲಸ್ ಇದೆ. ಬಟ್ ಏನಪ್ಪಾ ಅಂತಂದ್ರೆ MSc ಮಾಡ್ಕೊಂಡು ಸುಮ್ಮನೆ ಅನ್ವಾಂಟೆಡ್ ಆಗಿ ಟೈಮ್ ಅನ್ನ ವೇಸ್ಟ್ ಮಾಡಕ್ ಹೋಗ್ಬಿಡಿ. ಅಂದ್ರೆ ಹೇಗೆ ಅಂತಂದ್ರೆ ಈಗ ಜಸ್ಟ್ ನಾ ಫ್ರೆಶರ್ ಆಗಿದ್ದೀನಿ, ಬಟ್ MSc ಮಾಡೋದಕ್ಕೆ ಕೂಡ ಈಗ 1 year ಕಂಪಲ್ಸರಿ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. 1 year ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. ಓಕೆನಾ, ಇಲ್ಲ ನೀವು ಟೀಚಿಂಗ್ ಆಗಿರ್ಬೋದು, ಐದರ್ ಹಾಸ್ಪಿಟಲ್ ಆಗಿರ್ಬೋದು, ಯಾವ್ದಾದ್ರು 1 ವರ್ಷ ಎಕ್ಸ್ಪೀರಿಯನ್ಸ್ ಬೇಕು MSc ಮಾಡೋದಕ್ಕೆ. ಸೊ MSc ಮಾಡ್ಕೊಂತೀನಿ ಅಂದ್ರೆ ಅದು ನಿಮಗೆ ಬಿಟ್ಟಿದ್ದು. ಓಕೆನಾ, MSc ಮಾಡ್ಕೊಬೇಕಾ ಬೇಡ ಅಂತ. MSc ಮಾಡ್ಕೊಂಡ್ರೆ ಪ್ಲಸ್ ಏನು ಮೈನಸ್ ಏನು ಅಂತ ನನಗೆ ಗೊತ್ತಿದೆ, ನಾನು ಹೇಳ್ತೀನಿ. ಓಕೆನಾ, ಸೊ ಹೈಯರ್ ಎಜುಕೇಶನ್ ನೀವು MSc ಮಾಡ್ಕೊಂಡಿರ ಅಂತಂದ್ರೆ ನಿಮಗೆ MSc ಮಾಡ್ಕೊಂಡ ತಕ್ಷಣ ಏನಾಗುತ್ತೆ ಅಂತಂದ್ರೆ ನಿಮಗೆ ಕ್ಲಿನಿಕಲ್ ಜಾಬ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತಂದ್ರೆ ನೀವು ಸ್ವಲ್ಪ ಗ್ರೇಡ್ ಜಾಸ್ತಿ ಇರ್ತೀರಾ, ಅವ್ರ ಜೊತೆ ನಾನು ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಕಸಿಬಿಸಿ ಆಗುತ್ತೆ. ಓಕೆ, ಸೊ ಇಲ್ಲಪ್ಪ ನನಗೆ ಸಾಕು BSc ನರ್ಸಿಂಗ್ ಮಾಡ್ಕೊಂಡು ನಾನು ಇಷ್ಟೆಲ್ಲ ಮುಗಿಸ್ಕೊಂತೀನಿ ಅಂತಂದ್ರೆ ನೀವು ಜಸ್ಟ್ BSc ನರ್ಸಿಂಗ್ ಆದ ತಕ್ಷಣ ಇಫ್ ಯು ಡೋಂಟ್ ವಾಂಟ್ ಟು ವೇಸ್ಟ್ ದ ಟೈಮ್ ಅನ್ನ ವೇಸ್ಟ್ ಮಾಡಕ್ ಆಗಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ಡೈರೆಕ್ಟ್ಲಿ ಪ್ರಿಪರೇಷನ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ಇಲ್ಲಪ್ಪ ನನಗೇನು ಅರ್ಜೆಂಟ್ ಏನಿಲ್ಲ, ನಾನು ಇನ್ನೊಂದ್ 2 ವರ್ಷ ತಗೋತೀನಿ ಅಂತಂದ್ರೆ ಓಕೆ, ಆಮೇಲೆ ನಿಮಗೆ MSc ಮಾಡೋದಕ್ಕೆ ಟೈಮ್ ಆಗ್ಬೋದು, ಆಗದೇ ಇರ್ಬೋದು. ಮಾಡ್ಕೊಂಡ್ಲೇಬೇಕು, ನನಗೆ ಹೈಯರ್ ಕ್ವಾಲಿಫಿಕೇಶನ್ ಬೇಕು ಅಂತಂದ್ರೆ ಸೊ 1 ವರ್ಷ ಎಲ್ಲಾದ್ರೂ ವರ್ಕ್ ಮಾಡಿ MSc ಮಾಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ನೀವು ಕ್ರ್ಯಾಕ್ ಮಾಡ್ಬೋದು. ಓಕೆ, ಸೊ ಬಟ್ ಡಿಫ್ರೆನ್ಸ್ ಏನು ಇರಲ್ಲ. ಓಕೆನಾ, ಸ್ವಲ್ಪ ಸ್ಯಾಲರಿ ಒಂದು 4,000 ಜಾಸ್ತಿ ಇರುತ್ತೆ ಅಷ್ಟೇ, ಅದು ಇನ್ಸ್ಟಿಟ್ಯೂಷನ್ ಮೇಲೆ ಡಿಪೆಂಡೆಂಟ್ ಆಗ್ತಾ ಹೋಗುತ್ತೆ. ಓಕೆನಾ, ಅದು ಸೊ ಇಲ್ಲಪ್ಪ ಅಂತಂದ್ರೆ ನೀವು ಟೀಚಿಂಗ್ ಅಲ್ಲಿ ಸೇಮ್ ನಾನು ಹೇಳ್ದಂಗೆ ಟೀಚಿಂಗ್ ಎಲ್ಲ ಕಂಟಿನ್ಯೂ ಮಾಡ್ತೀನಿ ಅಂತಂದ್ರೆ ಸೇಮ್ ಕ್ಲಿನಿಕಲ್ ಇನ್ಸ್ಟ್ರಕ್ಟರ್ ಆಗಿರಬಹುದು, ಟ್ಯೂಟರ್ ಪೋಸ್ಟ್ ಆಗಿರ್ಬೋದು, ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್, ಪ್ರಿನ್ಸಿಪಲ್, ಇದೆಲ್ಲ ಪೋಸ್ಟ್ ಸಿಗುತ್ತೆ ನಿಮಗೆ. ಏಮ್ಸ್ ಅಲ್ಲಿ ಕಾಲೇಜ್ ಆಫ್ ನರ್ಸಿಂಗ್ ಅಲ್ಲಿ ಇರುತ್ತೆ. ಓಕೆನಾ, ಸೊ ಆ ತರ ಕಾಲೇಜ್ ಆಫ್ ನರ್ಸಿಂಗ್ ಅಲ್ಲಿ ನಿಮಗೆ ಗೌರ್ಮೆಂಟ್ ಜಾಬ್ಸ್ ಕೂಡ ಸಿಗುತ್ತೆ. ಓಕೆ, ನೀವು ಅದಕ್ಕೂ ಟ್ರೈ ಮಾಡ್ಬೋದು. ಟೀಚಿಂಗ್ ಮಾಡಿದವ್ರಿಗೆ ಗೌರ್ಮೆಂಟ್ ಜಾಬ್ ಸಿಗಲ್ಲ ಅಂತಂದೇಳಿ ಅದ್ ಮಾಡ್ಕೋಬೇಡಿ, ಟೀಚಿಂಗ್ ಮಾಡಿದವರು ಕೂಡ ಗೌರ್ಮೆಂಟ್ ಜಾಬ್ ಬರ್ಬೋದು. ಓಕೆ, ಆಮೇಲೆ MBA, ಕೆಲವರು MBA ಮಾಡ್ತೀನಿ ಸರ್, ನಾನು MSc ಇಂಟ್ರೆಸ್ಟ್ MBA ಮಾಡ್ತೀನಿ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ಒಳ ಡೀಲಿಂಗ್ಸ್ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಕಷ್ಟ ಇದೆ. MBA ನರ್ಸಿಂಗ್ ಅವರು ಬ್ಯಾಕ್ ಗ್ರೌಂಡ್ ಅವರು MBA ಮಾಡ್ಕೊಂಡ್ರೆ ಅದಕ್ಕೆ ಅಡ್ಮಿನ್ ಕೋರ್ಸ್ ಮಾಡ್ಕೊಂಡಿರ ಅಂತ ತಕ್ಷಣ ನಿಮಗೆ ಅಪಾರ್ಚುನಿಟಿ ತುಂಬಾ ಕಡಿಮೆ ಆಗುತ್ತೆ. ಹೆಂಗೆ ಅಂತ ಹೇಳ್ತೀನಿ ಕೇಳಿ.
ಈಗ ಸಪೋಸ್ ನಾನೇ ತಗೊಳ್ಳಿ, ನಾನು ಅದು ಹೇಳಿದ್ರೆ ನಾನು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ ಮಾಡಿದ್ದೀನಿ. ಓಕೆ, ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ ಮಾಡಿದ್ದೀನಿ ನಾನು. ಬಟ್ ನನ್ನ ಬ್ಯಾಕ್ಗ್ರೌಂಡ್ ನರ್ಸಿಂಗ್ ಬ್ಯಾಕ್ಗ್ರೌಂಡ್ ಆದ ತಕ್ಷಣ, ನನ್ನ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ ಮಾಡಿದ್ದೀನಿ ಅಂದ ತಕ್ಷಣ ನನ್ನ ಕರ್ಕೊಂಡ್ಬಿಟ್ಟು ಯಾರು ಹೋಗಿ ಹಾಸ್ಪಿಟಲ್ ಅಡ್ಮಿನ್ ಮಾಡಲ್ಲ. ನಿಮಗೆ ಅಡ್ಮಿನ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂತಂತಂದ್ರೆ, ಅವ್ರಿಗೇನಪ್ಪಾ ಅಂತಂತಂದ್ರೆ ಮಿಸ್ಟರ್ ಬೇಕಾಗಿಲ್ಲ. ಹಾಸ್ಪಿಟಲ್ ಅವ್ರಿಗೆ ತಿಳ್ಕೊಳ್ಳಿ, ಯಾರು ನಾನು MBA ಮಾಡ್ತೀನಿ ಅಡ್ಮಿನ್ ಆಗ್ತೀನಿ ಅಂತ ಹೊರಟಿದ್ದೀರಾ, ಅವ್ರಿಗೇನಪ್ಪಾ ಅಂತಂದ್ರೆ ಇದು ದೊಡ್ಡ ಡ್ರಾಬ್ಯಾಕ್. ಮಿಸ್ಟರ್ ಬೇಕಾಗಿಲ್ಲ, ಅವ್ರಿಗೆ ಡಾಕ್ಟರ್ ಬೇಕು. ಅಡ್ಮಿನ್ ತೋರಿಸ್ಬೇಕು ಅಂತಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಡಾಕ್ಟರ್ ಬೇಕಂತಾರೆ. ಸೊ ಡಾಕ್ಟರ್ ಯಾರಾಗಿರ್ತಾರೆ, ಡೆಂಟಲ್. ತುಂಬಾ ಜನ ಡೆಂಟಲ್ ಡಾಕ್ಟರ್ಸ್ ಇರ್ತಾರೆ. ಓಕೆನಾ, ಡೆಂಟಲ್ ಡಾಕ್ಟರ್ಸ್ ಜಸ್ಟ್ ಇಲ್ಲ MBBS ಮುಗಿಸ್ಕೊಂಡಿರ್ತಾರೆ, ಅವ್ರು ಅಡ್ಮಿನ್ ಸೈಡ್ ಹೋಗ್ಬೇಕಾಗಿರುತ್ತೆ. ಸೊ ಅವ್ರೇನಾದ್ರು ಜಸ್ಟ್ ಮುಗಿಸ್ಕೊಂಡ್ ಬಂದ್ರು ಅಂದ ತಕ್ಷಣ, ಅವರು MBA ಕೋರ್ಸ್ ಮಾಡ್ಕೊಂಡ್ರು ಅಂದ ತಕ್ಷಣ ವಿತೌಟ್ ಎಕ್ಸ್ಪೀರಿಯನ್ಸ್ ಅವ್ರು ತಗೊಂತಾರೆ. ಯಾಕಂದ್ರೆ ಅವ್ರ ಹೆಸರಿಗೆ ಹಿಂದ್ಗಡೆ ಡಾಕ್ಟರ್ ಅಂತಿದೆ, ಸೊ ಅವ್ರನ್ನ ತಗೊಂತಾರೆ. ಓಕೆ, ಬಟ್ ನಿಮ್ ಹಿಂದ್ಗಡೆ ಮಿಸ್ಟರ್ ಅಂತ ಇರುತ್ತೆ, ಮಿಸ್ ಅಂತ ಇರುತ್ತೆ. ಸೊ ನಿಮ್ಮನ್ನ ಯಾಕಂದ್ರೆ ಯಾರಾದ್ರೂ ಹೈಯರ್ ಆಫೀಸರ್ ಬಂದ್ರು ಅಂತಂದಾಗ, ಓಕೆ, ನಾವು ಯಾರೋ ಒಬ್ರು ಡಾಕ್ಟರ್ ಬಂದು ಏನಾದ್ರು ಹಾಸ್ಪಿಟಲ್ ಪ್ರಾಬ್ಲಮ್ ಆಯ್ತು, ಯಾರಾದ್ರೂ ದೊಡ್ಡರು ಬಂದು ಅಂದ ತಕ್ಷಣ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿ ಅಂತಂದಾಗ ಈಗ ನಾಟ್ ಸೇ ಮಿಸ್ಟರ್. ಓಕೆನಾ, ಸೊ ಅವಾಗ ಡಾಕ್ಟರ್ ಅಂತ ವ್ಯಾಲ್ಯೂ ಅದು ನಿಮ್ಗೆ ಗೊತ್ತಿದೆ, ಹೈರಾರ್ಕಿ ಹೆಂಗಿದೆ ನಮ್ಮ ಇಂಡಿಯಾದಲ್ಲಿ ಅಂತ ನಿಮ್ಗೆ ಗೊತ್ತಿದೆ. ಸೊ ಅವರು ಹಾಸ್ಪಿಟಲ್ ಅವ್ರು ಚೂಸ್ ಮಾಡಿದ್ ಕೂಡ ಡಾಕ್ಟರ್ನೇ ಚೂಸ್ ಮಾಡ್ತಾರೆ. ಬಟ್ ನಿಮ್ಮನ್ನು ಚೂಸ್ ಮಾಡ್ತಾರೆ. ಯಾವಾಗ ಚೂಸ್ ಮಾಡ್ತಾರೆ ಅಂತಂತಂದ್ರೆ, ಮೇ ಬಿ ಅಸಿಸ್ಟೆಂಟ್ ಅಡ್ಮಿನ್ ಇಲ್ಲ ಫ್ಲೋರ್ ಮ್ಯಾನೇಜರು. ಓಕೆನಾ, ಫ್ಲೋರ್ ಮ್ಯಾನೇಜರು, OT ಮ್ಯಾನೇಜರು, ಈ ತರ ಚಿಕ್ಕ ಚಿಕ್ಕ ಪೋಸ್ಟ್ಗಳೇ ನಿಮಗೆ ಕೊಡ್ತಾರೆ ಹೊರತು ಹಾಸ್ಪಿಟಲ್ ಅಡ್ಮಿನ್ ಪೋಸ್ಟ್ಗೆ ನಿಮಗೆ ಕೊಡಲ್ಲ. ನೈಟ್ ಡ್ಯೂಟಿ, MOD ಅಂತ ಹೇಳ್ತೀವಿ. ಓಕೆನಾ, ಮ್ಯಾನೇಜರ್ ಆನ್ ಡ್ಯೂಟಿ, ಆ ತರ ನಿಮಗೆ ಪೋಸ್ಟ್ ಕೊಡ್ತಾರೆ ಹೊರತುವಾಗಿ ನಿಮಗೆ ಯಾವುದೇ ಹೈಯರ್ ಪೋಸ್ಟ್ ಅನ್ನ ಕೊಡಲ್ಲ. ಯಾಕಂದ್ರೆ ನರ್ಸಿಂಗ್ ಬ್ಯಾಕ್ಗ್ರೌಂಡ್ ಅವರಿಗೆ ಹೈಯೆಸ್ಟ್ ಪೋಸ್ಟ್ ಅನ್ನ ಕೊಡಲ್ಲ. ಈವನ್ ನಾರ್ಮಲ್ ಡಿಗ್ರಿ ಮಾಡ್ಕೊಂಡು MBA ಮಾಡ್ಕೊಂಡು ಹೋಗ್ತಾರಲ್ಲ, ಸೊ ಅವ್ರಿಗಾದ್ರೂ ಕೂಡ ಅಟ್ಲೀಸ್ಟ್ ಮಾರ್ಕೆಟಿಂಗ್ ಅಥವಾ ಕ್ವಾಲಿಟಿ ಯಾವ್ದಾದ್ರು ಕೊಡ್ತಾರೆ. ಬಟ್ ನರ್ಸಿಂಗ್ ಅವ್ರಿಗೆ ಸ್ವಲ್ಪ ಅವ್ರು ನೋಡ್ಬಿಡ್ತಾರೆ, ನಮ್ದು ಯಾವ ಬ್ಯಾಕ್ಗ್ರೌಂಡ್ ನೋಡ್ತಾರೆ. ಸೊ ದೇ ವಿಲ್ ನಾಟ್ ಗಿವ್. ಯಾಕಂದ್ರೆ ಇದು ಮೈ ಓನ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ಯಾಕಂದ್ರೆ ನಾನು ಕೂಡ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ ಮಾಡ್ಕೊಂಡಾದ್ಮೇಲೆ ಸೊ ಯಾವ ರೀತಿ ನಾನು ಅನುಭವಿಸಿದ್ದೀನಿ ಅಂತ ನನಗೂ ಗೊತ್ತಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೀವು ಮಾಡ್ಬೇಕು ಅಂತ ಇದ್ರಿ ಅಂತಂತಂದ್ರೆ ಸಿಂಪ್ಲಿ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ಅಷ್ಟೇ. ನಿಮ್ಗೆ ಕೋರ್ಸ್ ನಾನು ಹೇಳ್ತೀನಲ್ವಾ, ಆಲ್ ದ ಕೋರ್ಸ್ ಏನಪ್ಪಾ ಅಂತಂದ್ರೆ MSc ಆಗಿರ್ಬಹುದು, MBA ಅವೆಲ್ಲ ಏನಪ್ಪಾ ಅಂತಂದ್ರೆ ನಿಮ್ಗೆ ಕ್ವಾಲಿಫಿಕೇಶನ್, ನಿಮ್ಮ ಹೆಸರು ಮುಂದೆ ಹಾಸ್ಕೊಂಡು ಕ್ವಾಲಿಫಿಕೇಶನ್ ಬೇಕು ಅಂದ್ರೆ ಮಾತ್ರ ಮಾಡ್ಕೊಳ್ಳಿ. ಅಷ್ಟಿಲ್ಲಪ್ಪ ನನಗೆ ಜಸ್ಟ್ ಗೌರ್ಮೆಂಟ್ ಎಕ್ಸಾಮ್ ಸಾಕು. ಇವನ್ ನೀವು BSc ನರ್ಸಿಂಗ್ ಮಾಡಿದ್ಮೇಲೆ, ಓಕೆನಾ, IAS IPS ಕೂಡ ಮಾಡ್ಬೋದು. ಓಕೆನಾ, ಹೈಯರ್ ಎಜುಕೇಶನ್ಗೆ ನಾಟ್ ಓನ್ಲಿ MSc ನರ್ಸಿಂಗ್ ಆರ್ MBA. ನೀವು ಬೇಕಾ IAS ಕೋಚಿಂಗ್ ಹೋಗಿ, ಯಾಕಾಗಬಾರ್ದು? IAS ಹೋಗಿ, ಓಕೆನಾ, KAS ಹೋಗಿ, ಓಕೆನಾ, IPS ಹೋಗಿ, ಏನ್ ಬೇಕಾದ್ರೂ ಮಾಡ್ಬೋದು. ಹೈಯರ್ ಎಜುಕೇಶನ್ ಬರೀ ಇಷ್ಟೇ ಅಂತಲ್ಲ, ಇದನ್ನ ಮಾಡಿ ನಿಮ್ಗೆ ವ್ಯಾಲ್ಯೂ ಇದೆ. ಓಕೆನಾ, ಕ್ರ್ಯಾಕ್ ಮಾಡ್ಬೋದು ಈಸಿಯಾಗಿ. ನಮ್ಮಿಂದ ಆಗಲ್ಲ ಅಂತಕ್ಕಂಥದ್ದೆಲ್ಲ ಸುಳ್ಳು. ನಮ್ಮಿಂದ ಎಲ್ಲದೂ ಸಾಧ್ಯವಾಗುತ್ತೆ ಅಂತ ನೀವು ಯಾವ ಪಾಸಿಟಿವ್ ಮೈಂಡ್ ಇಟ್ಕೊಂಡು ಹೋಗ್ತೀರಾ, ಅವಾಗ ಎಲ್ಲ ಸಾಧ್ಯ ಆಗುತ್ತೆ. ಆಮೇಲೆ ಇನ್ನೊಂದೇನಪ್ಪಾ ಅಂತಂತಂದ್ರೆ, ತುಂಬಾ ಜನಕ್ಕೆ ನೆಗೆಟಿವ್ ಆಗಿ ಹೇಳ್ತಿರ್ತಾರೆ ಕೆಲವರು. ಓಕೆನಾ, ನೆಗೆಟಿವ್ ಆಗಿ ಆಗಲ್ಲ, ಮಾಡಕ್ ಆಗಲ್ಲ ಅಂತ ಹೇಳ್ತಿರಲ್ಲ, ಅಂತವ್ರ ಹತ್ರ ಫಸ್ಟ್ ನೀವು ಕಮ್ಯುನಿಕೇಶನ್ ಅನ್ನ ಬಿಟ್ಬಿಡಿ, ಮಾತಾಡೋದನ್ನ ಬಿಟ್ಬಿಡಿ. ನಿಮಗೆ ಯಾವಾಗಲೂ ಪಾಸಿಟಿವ್ ಮೈಂಡ್ಸ್ ಹತ್ರ ಮಾತಾಡ್ಬೇಕು. ಏನು ಚೆನ್ನಾಗಿ ಮಾಡ್ತಿದ್ಯಾ ಮಾಡು ಅಂತ ಹೇಳ್ತಾರಲ್ಲ, ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ಸೊ ಅವಾಗ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್ ನೋಡೋಣ ಕಾಂಟ್ಯಾಕ್ಟ್ ಬೇಸಿಸ್ ಜಾಬ್ಸ್ ಅಂತಂದ್ರೆ, ಅಂದ್ರೆ ಈಗ ಇದು ಹೈಯರ್ ಎಜುಕೇಶನ್ ಅಷ್ಟಾಯ್ತು. ಓಕೆ, ಈಗ ನಮ್ದೇನಪ್ಪಾ ಅಂತಂದ್ರೆ ಕಾಂಟ್ಯಾಕ್ಟ್ ಬೇಸಿಸ್ ಜಾಬ್ ಅನ್ನು ಮಾಡ್ಕೊಂಡು ನೀವು ಬಟ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಅನ್ನ ಕ್ರ್ಯಾಕ್ ಮಾಡಕ್ ಆಗಲ್ಲ. ಕಾಂಟ್ರಾಕ್ಟ್ ಬೇಸಿಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸೇಮ್ ನಮ್ಮ NHM ತಗೊಂತಾರೆ. ಓಕೆನಾ, ಎಲ್ಲ NHM ತಗೊಂತಾರೆ. NHM ಕಾಂಟ್ರಾಕ್ಟ್ ಬೇಸಿಸ್. ಅದು ಹೆಂಗಪ್ಪಾ ಅಂತಂದ್ರೆ, ಇನ್ ಕೇಸ್ ನೀವು PHC ಅಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಹೋದ್ರಿ ಅಂತಂದ್ರೆ 13,500 ರೂಪಾಯಿ ಸ್ಯಾಲರಿ ನಿಮಗೆ. 13,500 ರೂಪಾಯಿ PHC ಗಳಲ್ಲಿ. ಓಕೆನಾ, ಅಥವಾ ಕೆಲವೊಂದು ಪ್ರೋಗ್ರಾಮ್ಗಳು ತಗೊಂತಾರೆ, ಅಲ್ಲೂ ಅಷ್ಟೇ 12,000 13,000 ಅಷ್ಟೇ ನಿಮ್ ಸ್ಯಾಲರಿ ಕೊಡೋದು. ಓಕೆ, ಆಮೇಲೆ ಏನಪ್ಪಾ ಅಂತಂದ್ರೆ ನೀವೇನಾದ್ರೂ PHC ಗಳಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಹೋದ್ರಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಅಂತಂದ್ರೆ ಅಲ್ಲಿ ನಿಮ್ ಸ್ಯಾಲರಿ ಇಷ್ಟೇ, ಪ್ಲಸ್ ನೀವು ಏನು ಕಲಿಯಕ್ಕಾಗಲ್ಲ. ಏನು ಕಲಿಯಕ್ಕಾಗಲ್ಲ. ಸೊ ದಯಮಾಡಿ ಯಾರು ಈ ಜಾಬ್ ಅನ್ನ ಚೂಸ್ ಮಾಡಬೇಡಿ. ಒಂದ್ ಪಕ್ಷ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಅಟ್ಲೀಸ್ಟ್ NABH ಹಾಸ್ಪಿಟಲ್ಗೆ ಹೋಗಿದ್ರ ಅಂತಂದ್ರೆ ಅಲ್ಲಿ ನಿಮಗೆ NABH ಪ್ರೋಟೋಕಾಲ್ ಪ್ರಕಾರನೇ ಪ್ರೊಸೀಜರ್ಸ್ ಆಗಿರಬಹುದು. ಓಕೆನಾ, ಕೆಲವೊಂದೆಲ್ಲ ಪ್ರೋಟೋಕಾಲ್ಸ್ ಕಲ್ತ್ಕೊಂತೀರಾ, ಅದು ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಬಟ್ ಕಾಂಟ್ರಾಕ್ಟ್ ಬೇಸಿಸ್ ಹಾಸ್ಪಿಟಲ್ ಅಲ್ಲಿ PHC ಗಳಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಹೋದ್ರಿ ಅಂತಂದ್ರೆ ಯು ಕೆನಾಟ್ ಲರ್ನ್ ಎನಿಥಿಂಗ್. ಓಕೆ, ಎಲ್ಲ ಮರ್ತೋಗ್ತೀರಾ. ಆಮೇಲೆ ಅಲ್ಲಿ ಇದ್ಕೊಂಡು ನೀವು ಮತ್ತೆ ಅದೇ ಹೇಳಿದಲ್ವಾ, ಓದಕ್ ಟೈಮ್ ಸಿಗುತ್ತೆ,
ಓದ್ಬೋದು, ಈಜಿಯಾಗಿ ಓದ್ಬೋದು. ಯಾರು ಅಂತಂತಂದ್ರೆ ನಿಮಗೇನಾದ್ರೂ ಎಕ್ಸ್ಪೀರಿಯನ್ಸ್ ಇತ್ತು, ಯಾವುದು ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂತಂದ್ರೆ, ಓಕೆಪ್ಪ ನನಗೆ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಇದೆ, ನಾನು ನನಗೆ ಈ ಥರ ಆರಾಮಾಗಿರ್ತಕ್ಕಂಥ ಕೆಲಸ ಸಾಕು, ಓಕೆನಾ, ನಾನು ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು, ಕೂತ್ಕೊಂಡು ಓದಬೇಕು ಅಂತಂತಂದ್ರೆ ಅವಾಗ ನೀವು ಚೂಸ್ ಮಾಡ್ಕೊಳ್ಳಿ. ಯಾವುದು ನರ್ಸಿಂಗ್ ಆಫೀಸರ್, PHC ಅಥವಾ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್, ತಾಲೂಕು ಹಾಸ್ಪಿಟಲ್ ಎಲ್ಲ ಕಡೆನೂ ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂತಾರೆ. ಅದನ್ನ ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಕಡೆಯಿಂದ ಕಾಲ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಕೂಡ ನಾವು ಕೇನೋ ಅಕಾಡೆಮಿ ಗ್ರೂಪಲ್ಲಿ ಹಾಕ್ತಾ ಇರ್ತೀವಿ. ಓಕೆ, ಜಾಬ್ಸ್ ಯಾವ್ಯಾವ ಜಾಬ್ಸ್ ಓಪನಿಂಗ್ಸ್ ಇದೆ ಅಂತೇಳಿ ಹಾಕ್ತಾ ಇರ್ತೀವಿ. ಓಕೆನಾ, ಇದೊಂದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್, ಇಲ್ಲಿ CHO ಜಾಬ್ ಬರುತ್ತೆ. ಓಕೆನಾ, ತುಂಬಾ ಇಂಪಾರ್ಟೆಂಟ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ CHO. ಓಕೆ, ನಾವಿಲ್ಲಿ CHO ಜಾಬ್ ಅನ್ನ ಡಿಸ್ಕ್ರಿಮಿನೇಟ್ ಮಾಡ್ತಾ ಇಲ್ಲ. ಮೊನ್ನೆ ಏನಾಯ್ತು, ಒಬ್ಬ ಸೇಮ್ ನಮ್ಮ ಗ್ರೂಪ್ ಅಡ್ಮಿನ್ ನರ್ಸಿಂಗ್ ಆಫೀಸರು ಯಾರು ನಾಗೇಶ್ ಸ್ವಾಮಿ ಅಂತ, ಅವ್ರದ್ದು ಒಂದು ಇಂಟರ್ವ್ಯೂನ ರಫೀಕ್ ಸರ್ ಅಂತ ಒಬ್ರು ತಗೊಂಡ್ರು. ಅವರು ಆಕ್ಚುಲಿ CHO. ಓಕೆನಾ, ಇಂಟರ್ವ್ಯೂ ತಗೊಂಡಾಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನನಗೆ CHO ದಲ್ಲಿ ಲೈಫ್ ಅನ್ನ ಲೀಡ್ ಮಾಡಕ್, ಆ CHO ದಲ್ಲಿ ಬರ್ತಕ್ಕಂಥ ಸ್ಯಾಲರಿಯಿಂದ ಲೈಫ್ ಲೀಡ್ ಮಾಡಕ್ ಆಗ್ಲಿಲ್ಲ, ಅದಕ್ಕೋಸ್ಕರ ನಾನು ಗೌರ್ಮೆಂಟ್ ಎಕ್ಸಾಮ್ಸ್ ಟ್ರೈ ಮಾಡಿ ಹೋದೆ ಅಂತಂದೇಳಿ ಅವ್ರ ಲೈಫ್ ಸ್ಟೋರಿನ ಹೇಳ್ಕೊಂಡ್ರು. ಅದು ನರ್ಸಿಂಗ್ ನ್ಯೂಸ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಅವ್ರ ಸ್ಟೋರಿ ಇದೆ, ಬೇಕಾದ್ರೆ ನೋಡ್ಬೋದು. ಓಕೆ, ಸೊ ಅದಕ್ಕೆ ಒಬ್ರು ಕಮೆಂಟ್ ಏನ್ ಮಾಡಿದ್ರು ಅಂತಂದ್ರೆ, ದಿಸ್ ಇಸ್ ನಾಟ್ ಎ ಸಕ್ಸಸ್ ಸ್ಟೋರಿ. ಓಕೆ, ದಿಸ್ ಇಸ್ ನಾಟ್ ಎ ಸಕ್ಸಸ್ ಸ್ಟೋರಿ, ಇಟ್ ಇಸ್ ಶೋಯಿಂಗ್ ದಟ್ ಇಸ್ ಇಂಟ್ರೆಸ್ಟ್ ಟುವಾರ್ಡ್ಸ್ ಟು ಮೇಕ್ ಮನಿ ಅಂತ. ಅಂದ್ರೆ ಇದು ಸಕ್ಸಸ್ ಸ್ಟೋರಿ ಏನಲ್ಲ, ಅವನ ಇಂಟೆನ್ಷನ್ ಏನು, ದುಡ್ಡು ಮಾಡ್ಬೇಕು ಅಂತಂದೇಳಿ ಅವನು ಈ CHO ಜಾಬ್ ಬಿಟ್ಟು ಬೇರೆ ಕಡೆ ಹೋದ ಅಂತ ಹೇಳಿದ್ರು. ಓಕೆ, ನಾನು ಕೇಳೋದೇನಪ್ಪಾ ಅಂತಂತಂದ್ರೆ, CHO ಜಾಬ್ ಅಲ್ಲಿ ಹ್ಯಾಪಿ ಆಗಿದ್ರೆ ಅವನೇ ಹೋಗ್ತಾ ಇದ್ದ. ಅಲ್ಟಿಮೇಟ್ ಗೋಲ್ ಏನಪ್ಪಾ ಅಂತ ನಾನು ಅದೇ ಮುಂಚೆನೆ ಹೇಳಿದೆ ನಿಮಗೆ, ಯಾರು ನರ್ಸಿಂಗಿಗೆ ಚೂಸ್ ಮಾಡ್ತಕ್ಕಂಥವ್ರು ಯಾರು ಶ್ರೀಮಂತರಾಗಿರಲ್ಲ, ಶ್ರೀಮಂತರು ಯಾರು ನರ್ಸಿಂಗ್ ಜಾಬ್ ಬರಲ್ಲ. ಓಕೆ, ಸೊ ನಿಮಗೆ ಅಲ್ಟಿಮೇಟ್ ಗೋಲ್ ಏನಪ್ಪಾ ಅಂತಂದ್ರೆ ವಿ ಹ್ಯಾವ್ ಟು ಮೇಕ್ ಮನಿ. ಓಕೆನಾ, ನಮ್ಮಲ್ಲಿ ದುಡ್ಡಿತ್ತು ಅಂದ್ರೆ ಮಾತ್ರ ನಾವು ಲೈಫ್ ಲೀಡ್ ಮಾಡೋಕ್ಕಾಗೋದು, ದುಡ್ಡಿಲ್ಲ ಅಂದ್ರೆ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಬೇಡಪ್ಪ ನನಗೆ ದುಡ್ಡೇ ಬೇಡ ಅಂತಂದ್ರೆ CHO ಜಾಬ್ ಕೂಡ ಮಾಡ್ಬೇಡಿ. ಓಕೆನಾ, ಯಾವ್ದಾದ್ರು ಓಲ್ಡ್ ಏಜ್ ಹೋಮ್ಸ್ ಇರುತ್ತೆ, ನನಗೆ ದುಡ್ಡು ಬೇಡಪ್ಪ ಅಂದ್ರೆ ದುಡ್ಡಿದೆ ಅಂತಂದ್ರೆ ಓಲ್ಡ್ ಏಜ್ ಹೋಮ್ಸ್ ಅಂತ ಇರ್ತಾರೆ, ನಾನು ಬೇಕಾದ್ರೆ ಅಡ್ರೆಸ್ ಕೊಡ್ತೀನಿ. ಓಕೆ, ಓಲ್ಡ್ ಏಜ್ ಹೋಮ್ಸ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಫ್ರೀ ಸರ್ವಿಸ್ ಕೊಡಿ. ದುಡ್ಡು ಬೇಡಪ್ಪ ನನಗೆ ಸಾಕು, ನಾನು ತುಂಬಾ ರಿಚ್ ಆಗಿದ್ದೀನಿ, ನನಗೆ ದುಡ್ಡೇ ಬೇಡಪ್ಪ ಅಂದ್ರೆ ಡೋಂಟ್ ಗೋ ಫಾರ್ CHO ಆಲ್ಸೋ, ಅಂಡ್ ಯು ಡೋಂಟ್ ವರ್ಕ್ ಇನ್ ಪ್ರೈವೇಟ್ ಹಾಸ್ಪಿಟಲ್ ಆಲ್ಸೋ. ಓಕೆನಾ, ಓಲ್ಡ್ ಏಜ್ ಹೋಮ್ಸ್ ಇದಾವೆ, ಓಕೆನಾ, ಅಲ್ಲಿ ಹೋಗ್ಬಿಟ್ಟು ನೀವು ವರ್ಕ್ ಮಾಡಿ. ಓಕೆನಾ, ಫ್ರೀಯಾಗಿ ಮಾಡ್ಬೋದು. ಓಕೆ, ಸಾರಿ ಫಾರ್ ದಿಸ್ ಇಸ್ ಔಟ್ ಆಫ್ ಟಾಪಿಕ್. ಓಕೆ, ಈಗ CHO ಜಾಬ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಏನಂತಂದ್ರೆ CHO ಜಾಬ್ ಮಾಡ್ಬಾರ್ದು ಅಂತ. CHO ಜಾಬ್ ಮಾಡ್ಕೊಂಡ್ರಿ ಅಂತಂತಂದ್ರೆ ಓಕೆನಾ, ಸೊ ಅಲ್ಲಿ ನಿಮಗೆ ಓದೋದಕ್ಕೆ ಟೈಮ್ ಸಿಗುತ್ತಾ ಸಿಗಲ್ವಾ ಅಂತ ನೋಡೋಣ. ಇಲ್ಲಿ ನಾನು ಹೇಳ್ಬೇಕು ಅಂತಂತಂದ್ರೆ, ಈಗ ಏಮ್ಸ್ BB ನಗರ್ ನಾವು ವರ್ಕ್ ಮಾಡ್ತಿರೋದು, ಏಮ್ಸ್ BB ನಗರ್ ಅಲ್ಲಿ ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ ಜನ ಬಂದು ಜಾಯ್ನ್ ಆಗಿರೋದೇನಪ್ಪಾ ಅಂತಂತಂದ್ರೆ ಎಲ್ಲರೂ ಕೂಡ CHOಗಳೇ. ಓಕೆನಾ, ತುಂಬಾ ಜನ CHO ಆಗ್ಬಿಟ್ಟು ವರ್ಕ್ ಮಾಡ್ಕೊಂತಾನೆ ಎಕ್ಸಾಮ್ ಕ್ರ್ಯಾಕ್ ಮಾಡಿ ಬಂದಿದ್ದಾರೆ. ಸೊ ನಾವು ಒಂದು ಡಿಸ್ಕಷನ್ ಕ್ಲಾಸ್ ಅನ್ನ ಏರ್ಪಡಿಸ್ತೀನಿ, ಅವತ್ತು ನೀವು ಬೇಕಾದ್ರೆ ನೋಡಬಹುದು. ಓಕೆನಾ, CHOಗಳು ಬಂದಿದ್ದಾರೆ. ಬಟ್ ನಾನು ಹೇಳೋದೇನಪ್ಪಾ ಅಂತಂದ್ರೆ, CHO ಜಾಬ್ ಇಟ್ಸ್ ನಾಟ್ ಎ ಪರ್ಮನೆಂಟ್ ಜಾಬ್, ಪರ್ಮನೆಂಟ್ ಅಲ್ಲ. ಓಕೆನಾ, ಸೊ ಇದು ಕೂಡ ಓಕೆನಾ, ಇದು ಕೂಡ NHM ಅಲ್ಲಿ ಬರುತ್ತೆ. ಓಕೆನಾ, ತುಂಬಾ ಜನ ಗೊತ್ತಿಲ್ಲ CHO ಅಂತಂದ್ರೆ ಪರ್ಮನೆಂಟ್ ಅಂತ ಅನ್ಕೊಂಡಿರ್ತಾರ. ಸೊ ಅದು ತಪ್ಪು. CHO ಅಂತಂದ್ರೆ NHM ಪ್ರೋಗ್ರಾಮ್ ಅಲ್ಲಿ ಬರ್ತಕ್ಕಂಥ ಒಂದು ಹುದ್ದೆ ಅಷ್ಟೇ. ಓಕೆನಾ, ಸೊ ನಾವು ಇಲ್ಲಿ ಡಿಸ್ಕ್ರಿಮಿನೇಟ್ ಮಾಡ್ತಾ ಇಲ್ಲ, ಯಾರು ದಯಮಾಡಿ ತಪ್ಪು ತಿಳ್ಕೊಬಾರ್ದು. ಫ್ರೆಶರ್ಸ್ ನಾನು ಹೇಳ್ತಿರೋದು ಕ್ಲಾಸು, ಅವ್ರಿಗೆ ನಾವು ಮೋಟಿವೇಟ್ ಮಾಡ್ಬೇಕು ಅಂತ ಹೇಳ್ತಿರೋದ್ರಿಂದ ನೀವು CHO ಜಾಬ್ ಹೋಗ್ಬಾರ್ದು ಅಂತ ಹೇಳ್ತಿದ್ವಿ ಅಷ್ಟೇ ನಿಮಗೆ. ಓಕೆ, ನಾನು ಯಾರಿಗೆ ಹೇಳ್ತೀನಪ್ಪ CHO ಜಾಬ್ ಅಂತಂದ್ರೆ, ನೀವು ಜಸ್ಟ್ ಫ್ರೆಶರ್ ಔಟ್ಪುಟ್ ಆಗಿದ್ದೀರಾ, ಓಕೆನಾ, ಔಟ್ಪುಟ್ ಆಗಿ ಬಂದಿದ್ದೀರಾ, ನಿಮಗೆ ಇನ್ನು ಟೈಮ್ ಇದೆ, ಓಕೆನಾ, ಏಜ್ ಇದೆ, ಎಲ್ಲ ಇದೆ. ಸೊ ಅಂತಕ್ಕಂಥವ್ರು ಏನ್ ಮಾಡ್ತೀರಾ ಅಂತಂದ್ರೆ ಟ್ರೈ ಫಾರ್ ಗೌರ್ಮೆಂಟ್ ಜಾಬ್ಸ್. ಓಕೆನಾ, ನೀವು CHOಗೆ ನಿಮಗೆ ನೀವು ಜಸ್ಟ್ ಔಟ್ಪುಟ್ ಆಗಿ ಬಂದಾಗ ನಿಮ್ಗೆ ಆ ಟೈಮಲ್ಲಿ ಕಾಲಾಯ್ತು ಅಂತಂದ್ರೆ ಎಕ್ಸಾಮ್ ಬರೀರಿ, ಜಾಬ್ ಮಾಡಿ. ಬಟ್ ಸ್ಟಿಲ್ ಯು ಕ್ಯಾನ್ ಟ್ರೈ ಫಾರ್ ದ ಗೌರ್ಮೆಂಟ್ ಜಾಬ್ಸ್. ಯಾಕಂತಂದ್ರೆ ಇದು ಪರ್ಮನೆಂಟ್ ಜಾಬ್ ಅಲ್ಲ, ನೀವು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡಿ. ಓಕೆ, ಒಂದು. ಆಮೇಲೆ ನಾ ಇನ್ನೊಂದು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಆಲ್ರೆಡಿ 30 years ಕ್ರಾಸ್ ಮಾಡಿದಿರಾ, 30 years ಕ್ರಾಸ್ ಮಾಡಿದಿರಾ ಅಂತಂದ್ರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೆಯಕ್ ಆಗಲ್ಲ. ಸೊ ಅವ್ರು ಏನ್ ಮಾಡ್ತೀರಾ ಅಂತಂದ್ರೆ, ಆಲ್ರೆಡಿ CHO ವರ್ಕ್ ಮಾಡ್ತಿದ್ದೀನಿ ಅಂತಂದ್ರೆ ನೀವು ಕಂಟಿನ್ಯೂ ಮಾಡಿ, ನಾವು ಬೇಡ ಅಂತ ಹೇಳಲ್ಲ, ಕಂಟಿನ್ಯೂ ಮಾಡಿ. ಯಾಕಂತಂದ್ರೆ ಊರ ಹತ್ರ ಇರ್ತೀರಾ, ಓಕೆನಾ, ಸೊ ತಿಂಗಳಿಗೆ 20-25 ಸಾವಿರ ಸಂಬಳ ಬರುತ್ತೆ. ಸೊ ಅದು ಸಾಕಾಗುತ್ತೆ, ಯಾಕಂದ್ರೆ ಮನೆಯಲ್ಲೇ ಓಡಾಡ್ತಿರ್ತೀರ. ಸೊ ನಿಮ್ಗೆ ಮನೆ ಹತ್ರ ಆಗಿರೋದ್ರಿಂದ ಸಾಕಾಗತ್ತೆ. ಅದು ಓಕೆ, ಪರ್ಮನೆಂಟ್ ಆಗುತ್ತೋ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ, ಅದು ಯಾರು ಹೇಳಕ್ಕೂ ಆಗಲ್ಲ.
ಓಕೆನಾ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಪಾಯಿಂಟ್ ಏನಪ್ಪಾ ಅಂತಂತಂದ್ರೆ, ಕೋರ್ಸ್ ಮುಗಿದ ತಕ್ಷಣ ನೀವು CHO ಜಾಬ್ಗೆ ಟ್ರೈ ಮಾಡಬೇಡಿ ಅಷ್ಟೇ. CHO ಯಾಕಂತಂದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಜಾಬ್ ಹೋದ್ರೆ ಓಕೆನಾ, ಅಲ್ಲಿ ನೀವೇನ್ ಮಾಡ್ತೀರಾ, ಸಮ್ಟೈಮ್ಸ್ ಅಲ್ಲಿ ಇದು ಕೂಡ ಕೆಲವು ಹೆಂಗಂದ್ರೆ PH ಡಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವು ಕಡೆ ತುಂಬಾ ಹಾರ್ಡ್ ವರ್ಕ್ ಇದೆ, ಕೆಲವು ಕಡೆ ಫ್ರೀ ಆಗಿದೆ. ನಮ್ಮ CHO ಕೂಡ ಕೆಲವು ಕಡೆ ತುಂಬಾ ಫ್ರೀ ಆಗಿದ್ದಾರೆ, ಕೆಲವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಹಾರ್ಡ್ ವರ್ಕ್ ಮಾಡೋ ಸಿಕ್ಬಿಡ್ತು ನಿಮಗೆ ಅಂತಂತಂದ್ರೆ ನೀವು ಮತ್ತೆ ಎಕ್ಸಾಮ್ ಓದಕ್ಕಾಗಲ್ಲ ಒಂದು. ಓಕೆ ಓಕೆ, ಫ್ರೀ ಆಗಿತ್ತು ಅಂತಂತಂದ್ರೆ ನೀವು ಓದ್ಬೋದು. ನನಗೆ ತುಂಬಾ ಜನ CHOs ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಅಲ್ದೇ ನನ್ನ ಫ್ರೆಂಡ್ಸ್ ಕೂಡ CHO ಜಾಬ್ ಹೋಗ್ಬಿಟ್ಟು ಬಿಟ್ಟು ಬಂದಿದ್ದಾರೆ. ಓಕೆನಾ, ಅಂದ್ರೆ ಆಗಲ್ಲ ಅಂತ ಬಿಟ್ಟು ಬಂದಿದ್ದಾರೆ. ಯಾಕೆಂತಂದ್ರೆ ಒಂದು ಪರ್ಮನೆಂಟ್ ಆಗಲ್ಲ ಅಂತ ಅವ್ರ ಒಪಿನಿಯನ್. ಪರ್ಮನೆಂಟ್ ಆಗಲ್ಲ, ಲೈಫ್ ಲೀಡ್ ಮಾಡಕ್ ಆಗಲ್ಲ, ನನಗೆ ಕಷ್ಟ ಆಯ್ತು. ಆಮೇಲೆ ತುಂಬಾ ಜನ ಹೇಳ್ತಾರೆ ನಾನು CHO ಬಂದು ತಪ್ಪು ಮಾಡಿದೆ ಅಂತ ಹೇಳಿ. ಸೊ ನೀವು ಜಸ್ಟ್ ಈಗ ಔಟ್ಪುಟ್ ಆಗ್ತಿರೋದ್ರಿಂದ ಏನಪ್ಪಾ ಅಂತಂತಂದ್ರೆ ದಯವಿಟ್ಟು ನೀವು CHOಗೆ ಹೋಗ್ಬೇಡಿ. ಓಕೆ, ಗೌರ್ಮೆಂಟ್ ಇಷ್ಟೊಂದರ ಆಪ್ಷನ್ ಇದೆ ಅಲ್ವಾ, ಇದ್ರಲ್ಲಿ ಯಾವ್ದಾದ್ರು ಚೂಸ್ ಮಾಡ್ಕೊಳ್ಳಿ. ನಾನು ಜಸ್ಟ್ ಅದಕ್ಕೋಸ್ಕರ ಇದನ್ನ ಮಿಡಲ್ ತಗೊಂಬಂದೆ. ಸೊ ನೀವು ಈ ಬೇರೆ ಯಾವ್ದನ್ನ ಚೂಸ್ ಮಾಡ್ಕೊಳ್ಳಿ, CHO ಹೋಗ್ಬೇಡಿ. ಸೊ ಎಕ್ಸಾಮ್ ಕ್ರ್ಯಾಕ್ ಮಾಡ್ಕೊಂಡು ನಿಮ್ಮ ಲೈಫ್ ಗೋಲ್ ಏನಪ್ಪಾ ಅಂತಂದ್ರೆ ವಿ ಹ್ಯಾವ್ ಟು ಗೆಟ್ ದ ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ಟು ಸೆಕ್ಯೂರ್ ಯುವರ್ ಲೈಫ್ ಅಷ್ಟೇ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸಿಟ್ ಅಂಡ್ ಸ್ಟಡಿ. ಅಂದ್ರೆ ಇದು ಯಾರಿಗೆ ಅಂತಂದ್ರೆ ನನಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಟಾಪರ್ಸ್. ಓಕೆನಾ, ಪ್ರಾಕ್ಟಿಕಲ್ ನಾಲೆಡ್ಜ್ ಚೆನ್ನಾಗಿದೆ, ಥಿಯರಿಟಿಕಲ್ ನಾಲೆಡ್ಜ್ ಚೆನ್ನಾಗಿದೆ ಅಂತವ್ರು ಏನ್ ಮಾಡ್ತೀರಾ ಅಂತಂತಂದ್ರೆ ಕುತ್ಕೊಂಡು ಓದ್ಬೋದು. ಓಕೆನಾ, ಕುತ್ಕೊಂಡು ಓದ್ಬೋದು. ಕುತ್ಕೊಂಡು ಓದ್ಬೇಕು ಅಂತಂತಂದ್ರೆ ಇವರು ಕೂಡ ಅಷ್ಟೇನೆ, ದಿನಕ್ಕೆ ಅಟ್ಲೀಸ್ಟ್ ನೀವು ಕುತ್ಕೊಂಡು ಓದ್ತೀರಾ ಅಂತಂದ್ರೆ ಅಟ್ಲೀಸ್ಟ್ 12 hours ಅನ್ನ ಸ್ಪೆಂಡ್ ಮಾಡಿ. 8 to 12 hours ಓಕೆ ಸ್ಪೆಂಡ್ ಮಾಡಿ ನೀವು ಓದ್ಬೋದು. ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಷ್ಟೇ ಕುತ್ಕೊಂಡು ಓದ್ಬೋದು. ಅಂದ್ರೆ ಇದಕ್ಕೆ ಇನ್ನೊಂದು ನೆಗೆಟಿವ್ ಏನಪ್ಪಾ ಅಂತಂದ್ರೆ ನಿಮ್ಮ ಮನೆಯವರ ಸಹಕಾರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮನೆಯವರು ಸಮ್ಟೈಮ್ಸ್ ಓಕೆ ಅನ್ಬೋದು, ಸಮ್ಟೈಮ್ಸ್ ಓಕೆ ಹೇಳಕ್ಕಾಗಲ್ಲ. ಓಕೆನಾ, ಆಮೇಲೆ ಇನ್ನೊಂದೇನಪ್ಪಾ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನೀವೇನಾದ್ರೂ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದಿರಾ ಅಂತಂದ್ರೆ ಓಕೆನಾ, ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದಿರಾ ಅಂತಂದ್ರೆ ದುಡ್ಡು ನೋಡ್ತೀರಾ. ಓಕೆನಾ, ದುಡ್ಡು ನೋಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ನೀವು ಮತ್ತೆ ನೆಕ್ಸ್ಟ್ ಎಜುಕೇಶನ್ ಕಂಟಿನ್ಯೂ ಅಂದ್ರೆ ಸ್ಟಡಿ. ಓಕೆನಾ, ಎಜುಕೇಶನ್ ಅಂದ್ರೆ ಸ್ಟಡಿ. ಓಕೆ, ಮತ್ತೆ ನೆಕ್ಸ್ಟ್ ಸ್ಟಡಿ ಮಾಡೋದಕ್ಕೆ ನೀವು ಇಂಟ್ರೆಸ್ಟ್ ಅನ್ನ ಕಡಿಮೆ ಮಾಡ್ಬಿಡ್ತೀರಾ. ಸೊ ಎಲ್ರಿಗೂ, ನನಗೂ ಕೂಡ ಅದೇ ಎಫೆಕ್ಟ್ ಆಗಿದ್ದು. ನಾವು ಒಂದ್ಸಾರಿ ಒಳ್ಳೆ ಸ್ಯಾಲರಿ ತಗೊಳಕ್ಕೆ ಸ್ಟಾರ್ಟ್ ಮಾಡ್ಬೇಕು, ಕೋರ್ಸ್ ಮುಗಿದ ತಕ್ಷಣ ಸ್ಯಾಲರಿ ತಗೊಳಕ್ ಸ್ಟಾರ್ಟ್ ಮಾಡ್ಬಿಟ್ವಿ ಅಂತಂದ್ರೆ ನಮಗೆ ಮತ್ತೆ ಎಕ್ಸಾಮ್ಸ್ ಟ್ರೈ ಮಾಡಕ್ ಆಗಲ್ಲ. ಆ ತರ ನಾವು ಆಗ್ಬಿಡ್ತೀವಿ, 100% ಆಗ್ಬಿಡ್ತೀವಿ. ಸೊ ಆದಷ್ಟು ನೀವು ಅವಾಯ್ಡ್ ಮಾಡಿ. ನಂದು ಬೆಟರ್ ಸಜೆಷನ್ ಏನಪ್ಪಾ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ಕೋಚಿಂಗ್. ಓಕೆ, ಗೋ ಫಾರ್ ಕೋಚಿಂಗ್ ಆ ಸಿಟ್ ಅಂಡ್ ಸ್ಟಡಿ, ಈ ಎರಡರಲ್ಲಿ ಬೆಸ್ಟ್. ಓಕೆ, ನೀವು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡೋದಕ್ಕೆ. ಸೊ ಇವೆಲ್ಲ ಪ್ಲಸ್ ಮೈನಸ್ ನಾನು ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಆಮೇಲೆ ಕೆಲವು ಮನೆಗಳಲ್ಲಿ ಏನಪ್ಪಾ ಅಂತಂದ್ರೆ ಓಕೆ ನೀವೇ ಬ್ರೆಡ್ ವಿನ್ನರ್ ಅಂತಂದ್ರೆ ನಮ್ಮ ಮನೇಲಿ ನನ್ನ ಕೋರ್ಸ್ ಮುಗಿದ ತಕ್ಷಣ ನನಗೋಸ್ಕರ ವೇಟ್ ಮಾಡ್ತಿದ್ದಾರೆ. ನನ್ನ ಕೈಲಿ ಏನು ನನ್ ಬಿಟ್ರೆ ಮತ್ತೆ ನಮ್ಮ ಮನೆಯಲ್ಲಿ ಯಾರು ದುಡಿಯೋರಿಲ್ಲ ಅಂತವ್ರು ಇದ್ರೆ ಅಂತಂದ್ರೆ ಸೊ ಏನು ಮಾಡಕ್ಕಾಗಲ್ಲ. ನೀವು ಬೇಕಿದ್ರೆ ಯಾವ್ದಾರ ಒಂದು ಒಳ್ಳೆ ಎಲ್ಲಿ ಸ್ಯಾಲರಿ ಚೆನ್ನಾಗಿ ಕೊಡ್ತಾರೋ ಅಲ್ಲಿ ಹಾಸ್ಪಿಟಲ್ಗೂ ಅಥವಾ ಟೀಚಿಂಗು ಎಲ್ಲಿ ಬೇಕಾದ್ರೂ ಜಾಯ್ನ್ ಆಗಿ. ಮೀನ್ ವೈಲ್ ನೀವು ಕೂಡ ಟ್ರೈ ಮಾಡ್ಬೇಕು. ಓಕೆನಾ, ಟ್ರೈ ಮಾಡ್ತಾ ಇರಿ. ಸೊ ಅಟ್ಲೀಸ್ಟ್ ನಿಮ್ಗೆ ಸ್ವಲ್ಪ ಲೇಟ್ ಆಗ್ಬೋದು. ಓಕೆ, ಇಮಿಡಿಯೇಟ್ಲಿ ಅಲ್ಲ ಅಂದ್ರೆ ಕೂಡ ನೀವು ಟ್ರೈ ಮಾಡಿದ್ರಿ ಅಂತಂದ್ರೆ ಸ್ವಲ್ಪ ಲೇಟ್ ಆಗಾದ್ರೆ ನಿಮಗೆ ಸಿಗುತ್ತೆ. ಬಟ್ ಇಷ್ಟೇ ಸಾಕು ಅಂತ ಬಿಟ್ಬೇಡಿ. ಯಾರಿಗೆ ಅಂತಂದ್ರೆ ಮನೇಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತಂದ್ರೆ ಮಾತ್ರ. ಇಲ್ಲಪ್ಪ ನಾನು ಈಗ ಜಸ್ಟ್ ನಾವು ಔಟ್ಪುಟ್ ಆಗಿದೀವಿ ಓಕೆನಾ, ಸೊ ನನಗೆ ಸದ್ಯಕ್ಕೆ ನನ್ನ ಸ್ಯಾಲರಿ ಮೇಲೆ ಡಿಪೆಂಡ್ ಆಗಿಲ್ಲ ನಮ್ಮ ಮನೆಯಲ್ಲಿ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಕೋಚಿಂಗ್ ಹೋಗ್ಬೋದು, ಇಲ್ಲಾಂದ್ರೆ ಕುತ್ಕೊಂಡು ಹೋಗ್ಬೋದು. ಇದೆರಡು ಮಾಡಿದ್ರೆ ನೀವು 100% ಸಕ್ಸಸ್ ಅನ್ನ ಕಾಣ್ತೀರಾ. ಓಕೆನಾ, ಸೊ ನಮ್ಮ ಇಂಟೆನ್ಷನ್ ಏನಪ್ಪಾ ಅಂತಂದ್ರೆ ಕನ್ನಡಿಗರು ಹೆಚ್ಚೆಚ್ಚು ಕನ್ನಡಿಗರು ಗೌರ್ಮೆಂಟ್ ಕೆಲಸ ತಗೊಬೇಕು. ಅದು ಜಸ್ಟ್ ಈಗ ಯಾರು ಪಾಸ್ ಔಟ್ ಆಗಿದ್ರೆ BSc ನರ್ಸಿಂಗ್ ಅವ್ರಿಗೋಸ್ಕರ ನಾಳೆ ಎಕ್ಸಾಮ್ ಮುಗಿತು ಅಂತ ನನಗೆ ಗೊತ್ತಾಯ್ತು. ಸೊ ಅದಕ್ಕೋಸ್ಕರ ನಿಮ್ಗೋಸ್ಕರ ಮಾಡಿದೀವಿ. ಓಕೆನಾ, ಸೊ ಕುತ್ಕೊಂಡು ಓದ್ಕೊಳ್ಳಿ. ಯಾವುದೇ ಸ್ಟೆಪ್ ಅಲ್ಲಿ ನಿಮಗೆ ಡೌಟ್ ಬಂದ್ರು ಕೂಡ ನೀವು ನಮಗೆ ಕೇಳಬಹುದು. ಓಕೆ, ನಮ್ಮ ಗ್ರೂಪ್ ಅಲ್ಲಿ ಕೇಳಬಹುದು. ನಮ್ಮ ಗ್ರೂಪ್ ಅಲ್ಲಿ ಯಾಕೆ ನಾನು ಹೇಳಿದ್ರು, ನಮ್ಮ ಗ್ರೂಪ್ ಲಿಂಕ್ ಅನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಾನು. ಸೊ ನೀವು ಆ ಗ್ರೂಪ್ ಲಿಂಕ್ ಮುಖಾಂತರ ನಮ್ಮ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಸೊ ನಿಮ್ಗೆ ಏನೇ ಡೌಟ್ಸ್ ಬಂತು ಅಂತಂದ್ರೂ ಕೂಡ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ನಾವು ಪ್ರತಿಯೊಂದು ಸ್ಟೆಪ್ಸ್ ಅನ್ನು ಕೂಡ ನಿಮ್ಗೆ ಗೈಡ್ ಮಾಡ್ತೀವಿ ಉಚಿತವಾಗಿ. ಓಕೆನಾ, ವಿ ಡೋಂಟ್ ಚಾರ್ಜ್ ಫಾರ್ ಎನಿಥಿಂಗ್. ಓಕೆನಾ, ನಮಗೆ ಯಾವುದೇ ದುಡ್ಡು ಬೇಕಾಗಿಲ್ಲ. ಓಕೆನಾ, ಇವನ್ ನಾವು ಕ್ಲಾಸ್ ಮಾಡಿದ್ರು ಕೂಡ ಎಲ್ಲ ಫ್ರೀಯಾಗಿ ಮಾಡೋದು. ನಾವು ಯಾವ್ದು ಸದ್ಯಕ್ಕೆ ಪೇಯ್ಡ್ ಅನ್ನು ಯಾವ್ದು ಇಟ್ಟಿಲ್ಲ. ಓಕೆನಾ, ಏನೇ ಡೌಟ್ಸ್ ಬಂತಂದ್ರೆ ಕೂಡ ನೀವು ದಯಮಾಡಿ ಕೇಳಬಹುದು. ನಾವು 24/7 ಅಂತ ಹೇಳಕ್ ಆಗಲ್ಲ. ಓಕೆ, ಅಟ್ಲೀಸ್ಟ್ ನೀವು ಇವತ್ತು ಮಾಡಿದ್ರೆ ಅಂತಂದ್ರೆ ಅಟ್ಲೀಸ್ಟ್ ನಾಳೆ ಒಳಗಾದ್ರೂ ನಾವು ನಿಮಗೆ ಏನು ರಿಪ್ಲೈ ಮಾಡ್ತೀವಿ. ಓಕೆ, ಅಟ್ಲೀಸ್ಟ್ ಒಂದು 2 to 3 hours 4 hours 5 hours ವೆನ್ ಎವರ್ ವಿ ಆರ್ ಬಿಜಿ ವಿ ಕ್ಯಾನಾಟ್ ಡು ದಟ್ ಟೈಮ್. ಸೊ ನಾವು ಫ್ರೀ ಇದ್ದಾಗ ನೀವು ಮೆಸೇಜ್ ಮಾಡಿರಿ, ನಾವು ಫ್ರೀ ಇದ್ದಾಗ ಹೇಳ್ತೀವಿ. ಓಕೆನಾ, ಸೊ ಇನ್ನೂ ಏನಾದ್ರು ನಿಮಗೆ ಇದ್ರಲ್ಲಿ ಮಾಹಿತಿ ಮಿಸ್ ಆಗಿತ್ತು ಅಂತಂದ್ರೆ ಕಮೆಂಟ್ ಮಾಡಬಹುದು. ಅಥವಾ ಇದನ್ನ ಮಾಡಿದ್ರೆ ಹೆಂಗೆ, ಆ ಕೋರ್ಸ್ ಮಾಡಿದ್ರೆ ಹೆಂಗೆ, ಈ ಕೋರ್ಸ್ ಮಾಡಿದ್ರೆ ಹೆಂಗೆ, ಬೇರೆ ಏನಾದ್ರು ಆಪ್ಷನ್ಸ್ ಇದೆಯಾ ಅಂತ ನೀವು ಕೇಳಿದ್ರೆ ಕೂಡ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಸೊ ಏನೇ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ, ನಾವು ಖಂಡಿತವಾಗ್ಲೂ ವಿತ್ ಇನ್ 24 hours ಒಳಗಡೆ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ.
ಓಕೆ, ಈ ವಿಡಿಯೋ ನೋಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ. ಈ ವಿಡಿಯೋನ ದಯವಿಟ್ಟು ಯಾರ್ಯಾರು 4th ಇಯರ್ BSc ನರ್ಸಿಂಗ್ ಔಟ್ಪುಟ್ ಆಗಿದ್ರ ಅವ್ರಿಗೆ ಕಳಿಸಿ. ಓಕೆನಾ, ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.